ಕೆಲವರು ತಾವು ಕುಳಿತ ಕುರ್ಚಿಯಿಂದ ಗೌರವ ಪಡೆಯುತ್ತಾರೆ, ಮತ್ತೆ ಕೆಲವರು ಕುರ್ಚಿಗೆ ಗೌರವವನ್ನು ತರುವಂಥ ಕೆಲಸ ಮಾಡುತ್ತಾರೆ. ಸ್ನೇಹಿತರೆ, ಕೇಳಿ ಸಖಿ ಚಂದ್ರಮುಖಿ ನಾಟಕವು ಅದರ ಅಡಿಬರಹವೇ ಸೂಚಿಸುವಂತೆ ಹೆಣ್ಣಿನ ಅಂತರಂಗದ ಸುತ್ತ ಬಹಿರಂಗವಾಗಿ ನಡೆಯುವ ವಿಭಿನ್ನ ಕಥಾವಸ್ತುವನ್ನ ಹೊಂದಿರುವ ನಾಟಕ. ಇದು ಪೌರಾಣಿಕ ಯಕ್ಷಗಾನ ಮತ್ತು ಸಾಮಾಜಿಕ ನಾಟಕದ ಸಮ್ಮಿಲನವಾಗಿದೆ. ಯಕ್ಷಗಾನ ಪ್ರಸಂಗವೊಂದರ ಮೂಲಕ ಆರಂಭವಾಗುವ ನಾಟಕ ಮುಂದಕ್ಕೆ ಸಂಪೂರ್ಣ ಸಾಮಾಜಿಕ ನಾಟಕದ ರೂಪ ಪಡೆದುಕೊಳ್ಳುವುದು ನೋಡುಗರಲ್ಲಿ ವಿಶಿಷ್ಟ ಅನುಭೂತಿಯನ್ನ ಸೃಷ್ಟಿಸಿ ಕೊನೆಯಲ್ಲಿ ಯಕ್ಷಗಾನದ ಮೂಲಕವೇ ಕೊನೆಗೊಳ್ಳುತ್ತದೆ. ಪ್ರಜ್ಞಾ ಮತ್ತಿಹಳ್ಳಿಯವರ ಮೂಲ ನಾಟಕದ ಕಥೆಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ತನ್ನದೇ ಆದ ಆಲೋಚನೆಗಳನ್ನ ಜೋಡಿಸಿ ವಿಭಿನ್ನ ಶೈಲಿಯ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುತ್ತಾ ಸ್ತ್ರೀ ಸಾಮ್ರಾಜ್ಯದ ಕಲ್ಪನೆಯೊಂದಿಗೆ ನೋಡುಗರನ್ನ ಹೊಸ ಚಿಂತನೆಗೆ ದೂಡಿದ್ದಾರೆ. ಮೊದಲ ದೃಶ್ಯದಲ್ಲಿ ಯಕ್ಷಗಾನದ ಒಂದು ಪಾತ್ರ ರಂಗಸ್ಥಳದಿಂದ ಓಡಿ ಹೋಗಿ ಕಾಣೆಯಾಗುವುದರ ಮೂಲಕ ಯಕ್ಷರಂಗದಿಂದ ನಾಟಕ ರಂಗಕ್ಕೆ ತಿರುವು ಪಡೆಯುವ ಈ ನಾಟಕದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಕಲಾವಿದ ಬೇರೆ, ಆತನೊಳಗಿನ ಪಾತ್ರವೇ ಬೇರೆ ಎಂಬುದು. ನಾಟಕದ ಕಥೆಯನ್ನ ನೇರವಾಗಿ ಅರ್ಥೈಸುವ ಬದಲಿಗೆ ಸಾಮಾಜಿಕವಾಗಿ ಕೆಲವು ವಿಭಿನ್ನ ತಿರುವುಗಳನ್ನ ನೀಡಿ ನೋಡುಗರಿಗೆ ಗೊಂದಲಕ್ಕೆ ಎಡೆ ಮಾಡಿ ತನ್ನ ಕೊನೆಯ 2 ದೃಶ್ಯದಲ್ಲಿ ಇಡೀ ನಾಟಕಕ್ಕೆ ಸ್ಪಷ್ಟವಾದ ಉತ್ತರವನ್ನ ನೀಡುತ್ತದೆ. ಹಾಗಾಗಿ ಈ ನಾಟಕದ ಪ್ರತಿ ಸನ್ನಿವೇಶದ ಪ್ರತಿ ಪದವನ್ನ ಅರ್ಥೈಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಹೀಗೆ ಒಂದಷ್ಟು ಹೊಸ ವಿಷಯಗಳನ್ನ ತನ್ನೊಡಲಲ್ಲಿ ಇಟ್ಟುಕೊಂಡು ನೋಡುಗರಲ್ಲಿ ಹೊಸ ಚಿಂತನೆಗಳಿಗೆ ಒಳಪಡಿಸುವ ಈ ನಾಟಕ ರಂಗದ ಒಂದು ಅದ್ಭುತ ಪರಿಕಲ್ಪನೆ ಎನ್ನುವುದರಲ್ಲಿ 2 ಮಾತಿಲ್ಲ. ಪ್ರತಿ ಬಾರಿ ವಿಶೇಷ ಕಥಾವಸ್ತುವಿನ ಆಯ್ಕೆಯ ಮೂಲಕ ರಂಗಭೂಮಿಯಲ್ಲಿ ತನ್ನದೇ ಆದ ಹೊಸತನವನ್ನ ತರುವ ಧರ್ಮಸ್ಥಳದ ರಂಗಶಿವ ಕಲಾ ಬಳಗದ ಈ ಹೊಸ ಪ್ರಯತ್ನ ಈ ಬಾರಿ ಕಲಾಪ್ರೇಮಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎನ್ನುವುದಂತೂ ಅಕ್ಷರಶಃ ಸತ್ಯ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದಿನ ನಮ್ಮ ಯಕ್ಷಗಾನದ ಸೇವಾಕರ್ತರಾದ ಶ್ರೀಯುತ ಅನಿಲ್ ಕುಮಾರ್ SS ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂದು ಹರಸುತ್ತಾ, ನಾಳೆಯ ಕಾರ್ಯಕ್ರಮವು ನಮ್ಮ ಉಜಿರೆಯ ಅಬಕಾರಿ ಸಚಿವರಾದ ಶಾಂತಾರಾಮ್ ಪೈ ಇವರ ಮನೆಯಲ್ಲಿ ಕೂಡ ನಡೀಲಿಕ್ಕಿದೆ. ಅಲ್ಲಿಗೂ ತಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ ರಸಭಂಗಕ್ಕಾಗಿ ಕ್ಷಮೆ ಕೋರುತ್ತಾ ಇದೀಗ ನಿಮ್ಮ ಮುಂದೆ ಅಂಬುರುಹದೊಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಣುತ ವರ್ಣಿಪೆನಿ ಕಥಾಮೃತವ
ಅದೆಷ್ಟೋ ಋಷಿಮುನಿಗಳು ನಮ್ಮನ್ನು ಸಂತೈಸಿದ್ರು. ಹೌದು, ಸ್ವಾಗತವನ್ನು ಕೋರಿ ನಿರ್ದೇಶಿಸಿದ್ರು. ನಿಜ, ಮುಂದೊತ್ತಿ 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 ಬಂದದ್ದಾಯಿತು. ಹೌದಣ್ಣ, ಅವರೆಲ್ಲರ ಸುವರ್ಣ ಮಂತ್ರಾಕ್ಷತೆ ನಮ್ಮ ಮೇಲೆ ಉಂಟು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ನಮ್ಮ ಲಕ್ಷ್ಮಣ, ನೀನು ಕೂಡ ಅಷ್ಟೇ. ಬೇಡ ಬೇಡ ಅಂತ ಹೇಳಿದರೂ ಕೇಳಿದ ಹೊರಟು ಬಂದವಾ ನೀನು. ಹೌದಣ್ಣ, ಸೂರ್ಯನನ್ನು ಬಿಟ್ಟು ಇರಲಾರ್ದ ಬಿಸಿಲಿನಂತೆ, ಮರವನ್ನು ಬಿಟ್ಟು ಇರಲಾರ್ದ ನೆರಳಿನಂತೆ ನೀನು ನನ್ನ ಜೊತೆ ಬಂದಿದ್ದು ದೊಡ್ಡ ಮಾತು ಅಣ್ಣ, ಅಲ್ಲವೇ? ಸೀತೆಯೂ ಅಷ್ಟೇ, ಇವಳು ಬರಬೇಕಾದ ಕ್ರಮವೇ ಇರಲಿಲ್ಲ. ಗಂಡ ಎಲ್ಲಿರುತ್ತಾನೋ ತಾನು ಅಲ್ಲೇ ಇರಬೇಕು ಎನ್ನುವ ಆಸೆ. ಹೇಗೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತೆಯೋ ಅದೇ ರೀತಿ ನೀವು ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದವರು. ಹೌದಣ್ಣ, ಮುಂದೊತ್ತಿ ಬರುತ್ತಿರುವ ಸಂದರ್ಭ ಋಷಿಮುನಿಗಳೆಲ್ಲ ಹೇಳಿದರು, ಈ ಪಂಚವಟಿ ಪ್ರದೇಶ ತಂಗುವುದಕ್ಕೆ ಸೂಕ್ತವಾದ ಪ್ರದೇಶ ಎಂಬುದಾಗಿ. ನಿಜ, ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಬಂದವರು ನಾವುಗಳು. ಹೌದು ಸೀತಾ, ಅಗೋ ಅಲ್ಲಿ ನೋಡಿ ಕಾಣುತ್ತಿರುವುದೇ ಗೋದಾವರಿ ನದಿ ತೀರ. ಆ ಕಡೆ ಇರುವುದೇ ದಂಡಕಾರಣ್ಯ. ಈ ಪಂಚವಟಿಯಂತಹ ಸೊಗಸಾದ ಪ್ರದೇಶದಲ್ಲಿ ತಮ್ಮನಾದ ನೀನು ವಾಸಕ್ಕೆ ಯೋಗ್ಯವಾದ ಕುಟೀರವನ್ನು ರಚನೆ ಮಾಡಿ ಕೊಟ್ಟಿದ್ದು. ಹೌದಣ್ಣ, ಋಷಿಮುನಿಗಳ ಮಾತನ್ನು ಒಪ್ಪಿ ಈ ಪಂಚವಟಿ ತೀರಕ್ಕೆ ಬಂದು ನೆಲೆಸಿದಾಯ್ತು. ತಮ್ಮ ಲಕ್ಷ್ಮಣ, ಆದರೂ ಹಿಂದೆ ಬಹಳ ಆಯಾಸವಾಗುತ್ತಿದೆಯಲ್ಲ, ಏನು ಮಾಡೋಣ? ಅಣ್ಣದೇವ, ನನ್ನದೊಂದು ಭಿನ್ನ. ಏನು ತಮ್ಮ? ಹೊರಡುವಾಗ ತಾಯಿಯವರು ಹೇಳಿದಂತಹ ಮಾತು. ಏನು ತಮ್ಮ? ಅಣ್ಣನ ನೆರಳಿನಂತೆ ನೀನಿರು ಎಂಬುದಾಗಿ ಹೇಳಿದ್ದರು. ಓಹೋ, ಹಾಗಾಗಿ ಈ ಪಂಚವಟಿಯ ಪ್ರದೇಶದಲ್ಲಿ ತಂಗುವುದಕ್ಕೆ ಸೂಕ್ತವಾದಂತಹ ಪರ್ಣ ಕುಟೀರಗಳನ್ನು ನಿರ್ಮಾಣ ಮಾಡಿದವನಿದ್ದೇನೆ. ಅಷ್ಟೇ ಅಲ್ಲ ಅಣ್ಣ, ನಿಮ್ಮ ಆಯಾಸವನ್ನು ನೀಗಿಸುವುದರ ಸಲುವಾಗಿ ಹಣ್ಣು ಹಂಪಲು ತರಲು ಅಡವಿಗೆ ಹೊರಟು ನಿಂತಿದ್ದೇನೆ. ನೀನು ಅಪ್ಪಣೆಯನ್ನು ಕೊಡಬೇಕು. ಆಗಲಿ ತಮ್ಮ, ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ನೀನಿನ್ನು ಕಾರ್ಯಪ್ರವೃತ್ತನಾಗು. ತಮ್ಮನಾದವ ಹೇಗಿರಬೇಕೆಂಬುದಕ್ಕೆ ನಮ್ಮ ಲಕ್ಷ್ಮಣನೇ ಉದಾಹರಣೆ. ನೀನು ಚಿಂತೆ ಮಾಡಬೇಕಾದದ್ದು ಏನಿಲ್ಲ. ಲಕ್ಷ್ಮಣ ವನದೊಳಗೆ ತೆರಳಿ ಶೀಘ್ರದಲ್ಲೇ ಬರುತ್ತಾನೆ. ನಾವಿಲ್ಲಿ ಕ್ಷಣ ಹೊತ್ತು ವಿಶ್ರಮಿಸೋಣ. ಹೀಗೆ ನಡಿ.
ದಶಮುಖ ರಾವಣನೆಂದು ಕೇಳಿದ್ದೇವೆ. ನಾನೇ ಆ ರಾವಣೇಶ್ವರನ ಪ್ರೀತಿಯ ತಂಗಿ ದೇವಿ ಶೂರ್ಪನಖಿ. ದೇವಿ ಹಾ, ದೇವಿ ಮಂದಿರದಲ್ಲಿ. ಓ ಹಾಗೆಯೋ? ಹಾಗಾದರೆ ಶೂರ್ಪನಖಿ ಅಮ್ಮನವರು. ಅಮ್ಮ ಮಕ್ಕಳಿಗೆ ಹಾ, ಮಕ್ಕಳಿಗೆ ಮಾತ್ರ ಅಮ್ಮ ಇರುವುದಾ? ಹಾಗಾದರೆ ಅಕ್ಕ ಶೂರ್ಪನಖಿ. ಅಕ್ಕ ತಮ್ಮನವರಿಗೆಲ್ಲ. ಹಾ, ಹಾಗೆಯಾ? ಹಾಗಾದರೆ ನೀವು ಬರೀ ಶೂರ್ಪನಖಿ ಅಂತ ಕರೆಯಿರಿ. ಓಹೋ ಅದು ಸಮ ಬರೇ ಸುರುಪನಕ್ಕಿ. ಏನಂದ್ರೆ ಬರೀ ಶೂರ್ಪನಖಿ? ನಾನೇನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಉದುರಿದ್ದ? ನಿಮ್ಮ ನಿಗ ಅಲ್ಲಿಗೆ ಹಲ್ಲು ತಾಳ. ಇದು ನೀವು ನನ್ನನ್ನು ಹೇಗೂ ಕರೆಯಬಹುದು ಸ್ವಾಮಿ. ನೀವು ನಮ್ಮ ಅಣ್ಣನ ಆಸ್ಥಾನದಲ್ಲಿ ಹಾಡುವವರಲ್ಲವೇ? ಇವರು ನಿಮಗೆ ಬಾರಿಸುವವರಲ್ಲವೇ? ಹಾ, ತಿಳಿಯಿತು ತಿಳಿಯಿತು. ಹೇಗೂ ಕರೆಯಬಹುದು. ಬಂದಂತಹ ಕಾರ್ಯ ಅನೇಕವಿದೆ. ಒಂದಾನೊಂದು ಕಾಲದಲ್ಲಿ ಕೂಗುತ್ತಿದ್ದ ನಾನು ಈಗ ಆರ್ಭಟಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಕನಕಲಂಕಾಧೀಶನಾದ ರಾವಣೇಶ್ವರನ ತಂಗಿ ದೇವೇಶ್ವರನಕ್ಕೆ ಇಂದು ಕೂಗುತ್ತಾ ಇದ್ದಾಳೆ, ಒದರುತ್ತಾ ಇದ್ದಾಳೆ. ಇದಕ್ಕೆ ಕಾರಣ ಮತ್ಯಾರೋ ಅಲ್ಲ ಸ್ವಾಮಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನನ್ನ ಅಣ್ಣನೇ ನನ್ನ ಗಂಡನನ್ನು ಕೊಂದು ಕಳೆದನಲ್ಲ. ಹೌದು. ಹಾಗಾಗಿ ಆ ನೋವಿನಲ್ಲಿ ಒದರುವುದಕ್ಕೆ ಪ್ರಾರಂಭಿಸಿದ್ದೇನೆ. ಈ ನನ್ನ ರೋದನೆ ನಿಲ್ಲಬೇಕು. ಈ ನನ್ನ ನೋವನ್ನು ನಿವಾರಿಸಬಲ್ಲ ಗಂಡಸು ಬೇಕು. ಯಾರು? ಯಾರಿದ್ದಾರೆ? ಯಾರಿದ್ದಾರೆ? ಯಾರು? ಯಾರಿದ್ದಾರೆ? ಯಾರು? ಈ ಜಗತ್ತಿನಲ್ಲಿಯೇ ಯಾರೂ ಸಿಗಲು ಶಕ್ಯವಿಲ್ಲ. ಹಾಗಾಗಿ ಈ ದಂಡಕಾರಣ್ಯವನ್ನು ಸೇರಿ ಮಾನವ ಸಮೂಹವನ್ನು ಸೇರಿಸಿಕೊಂಡು ಗಂಡಾಗಿ ಆಳ್ವಿಕೆ ನಡೆಸುತ್ತಿದ್ದೇನೆ. ಓಯ್ ಓಯ್. ಏನು 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 ಏನು? ನನ್ನ ಆಲೋಚನೆಯನ್ನು ಮೀರಿಸಿ, ನನ್ನ ನಾಸಿಕವನ್ನೇ ಭೇದಿಸಿ, ನನ್ನ ಚಿತ್ತವನ್ನು ಸೆಳೆಯುತ್ತಾ ಉಂಟಲ್ಲ ವಾಸನೆ. ಯಾರದ್ದು? 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 ನರಮನುಷ್ಯರದ್ದು ಸ್ವಾಮಿ, ನರಮನುಷ್ಯರದ್ದು. ಎಷ್ಟು ದಿನವಾಗಿತ್ತು ನರಮನುಷ್ಯನ ವಾಸನೆಯನ್ನು ಆಗ್ರಹಿಸಿ ಎಲ್ಲಿದ್ದ ನರಮನುಷ್ಯರನ್ನೆಲ್ಲ ಕಡಿದು ಮುಕ್ಕಿದ್ದಾಯ್ತು. ಇದೀಗ ಬಹಳ ದಿನಗಳ ಬಳಿಕ ನರಮಾಂಸ ತಿನ್ನುವ ಬಯಕೆ ಆಗಿದೆ. ಓ ಅಲ್ಲಿ ನೋಡಿ, ಇತ್ತ ಕಡೆಯೇ ಬರುತ್ತಿದ್ದಾರೆ. ಇನ್ನೂ ತಡ ಮಾಡುವುದಿಲ್ಲ. ಇಲ್ಲೇ ಮರೆಯಲ್ಲಿ ನಿಂತು ಕಾದು ಹೊಂಚಾಕುತ್ತೇನಂತೆ. ಇದೋ ಈಗಲೇ ಹೊರಟೆ. ನೋಡಿದೆಯಾ ಪಂಚವಟಿಯ ಸೊಬಗು ಎಷ್ಟೊಂದು ಸುಂದರವಾಗಿದೆ. ಹೌದು ಸ್ವಾಮಿ. ಇಲ್ಲಿ ಬೀಸುತ್ತಿರುವ ತಂಗಾಳಿ ಮನಸ್ಸಿಗೆ ಎಷ್ಟೊಂದು ಉಲ್ಲಾಸವನ್ನು ಕೊಡುತ್ತಿದೆ. ಈ ಕಾನನದಲ್ಲಿ ಅರಳಿ ನಿಂತ ಸುಮರಾಶಿಗಳನ್ನು ನೋಡು. ಹೌದು ಸ್ವಾಮಿ. ಈ ಸುಂದರವಾದ ಪಂಚವಟಿಯ ಕಾಡಿನಲ್ಲಿ ಎಷ್ಟೊಂದು ಹೂಗಳು ಅರಳಿ ನಿಂತಿವೆ ನೋಡಿ. ಆಹಾ, ಅವುಗಳನ್ನು ನೋಡಿದಾಗ ಕಟ್ಟಿ ಮಾಲೆ ಮಾಡಬೇಕೆಂಬ ಆಸೆ ನನಗಾಗಿದೆ ಕಾಂತ. ಸೀತಾ, ಹಾಗೇ ಆಗಲಿ. ಸ್ವಾಮಿ ಸ್ವಾಮಿ, ಯಾವುದು ಕರ್ಕಶ ಶಬ್ದ ನನ್ನ ಕಿವಿಗೆ ಕೇಳುತ್ತಾ ಇದೆ. ಕಾಡಂದ ಮೇಲೆ ಕರ್ಕಶ ಧ್ವನಿ ಸಹಜವಲ್ಲವೇ ದೇವಿ? ಆದರೆ ನನಗ್ಯಾಕೋ ಭಯವಾಗುತ್ತಾ ಇದೆ. ಮೊದಲು ಇಲ್ಲಿಂದ ತೆರಳೋಣ ಬನ್ನಿ. ಸೀತಾ, ಅಂಜದಿರು. ನಾನಿರುವಾಗ ನೀನು ಭಯಪಡುವಂಥದ್ದು ಏನೂ ಇಲ್ಲ. ಈ ದಂಡಕಾರಣ್ಯದಲ್ಲಿ ಯಾವುದೋ ಪ್ರಾಣಿ ನರಮನುಷ್ಯರ ವಾಸನೆ ಹಿಡಿದು ಕೂಗುತ್ತಿರಬೇಕು. ಇರಬಹುದು. ಅಥವಾ ಈ ಕಾನನದಲ್ಲಿ ಯಾವುದೋ ಪ್ರಾಣಿ ರಾಕ್ಷಸರ ಉಪಟಲೆಯಿಂದ ನರಳುವಂತೆ ಕಾಣುತ್ತದೆ. ನಾವಿಲ್ಲಿಗೆ ಬಂದು ಎಷ್ಟು ಒಳ್ಳೆಯದಾಯಿತು ನೋಡು. ಯಾಕೆ ಸ್ವಾಮಿ? ಅವರೆಲ್ಲರ ರಕ್ಷಕನಾಗೋ ಭಾಗ್ಯ ನನಗೀ ದಿನ ಬಂದಿದೆ. ನಿನ್ನೊಂದಿಗೆ ಇರುವವ ಅಯೋಧ್ಯೆಯ ಅರಸ ದಶರಥಾತ್ಮಜ ಎನ್ನುವುದನ್ನು ನೀನು ಮರೆಯದಿರು. ಗುರುಗಳಾದ ವಿಶ್ವಾಮಿತ್ರರಿಂದ ಈ ರಾಘವ ಸಜೀವ ಶರಗಳನ್ನೂ ಪಡೆದವ. ಅವೆಲ್ಲವೂ ನನ್ನ ಬತ್ತಲಿಕೆಯಲ್ಲಿರುವಾಗ ನೀನು ಅಂಜುವುದಾದರೂ ಹೇಗೆ? ಹಾಗಾಗಿ ಕಣ್ಣು ಮುಚ್ಚಿಕೊಂಡು ನನ್ನ ಜೊತೆನೇ ನಿಂತಿರು. ನಮ್ಮೆದುರಿಗೂ ಯಾರೇ ರಾಕ್ಷಸರು ಬಂದರೂ ನಾನವರನ್ನು ಕೊಂದು ಕಳೆಯುತ್ತೇನೆ.
ಯಾವುದೇ ಚಿಂತೆಗೆ ಎಡೆಮಾಡದೆ ಇಲ್ಲಿಯೇ ಕ್ಷಣ ಹೊತ್ತು ವಿಶ್ರಮಿಸೋಣ. ಹೀಗೆ ಬಾ. ಆಗಲಿ ಎಂದು ಧೈರ್ಯವ ಬೇಳೆ ಬಂದು ರಾಮನ ದೂರದಿಂದ ನೋಡಿದಳ ಸುರೇ. ಚಂದವಾಗಿರಲು ಕಂಡರೆ ಮದನನಂತ ಗಂಡಸಾಗಿ ಹನೀತ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾನ್ಪೇ ಎಂದು ಧೈರ್ಯವ ಪೇಳೆ. ಇವ ಮನುಷ್ಯನಂದ್ರೆ ಅಂತಿದ್ದ ಮನುಷ್ಯನಲ್ಲ ಸ್ವಾಮಿ. ಇವನ ಹೆಸರು ರಾಮ ಅಂತೆ. ಆಹಾ, ಎಷ್ಟು ಚಂದದ ಹೆಸರು. ಎಂತಹ ಶರೀರ, ಎಂತಹ ಶಾರೀರ, ಏನು ಧೈರ್ಯ, ಏನು ವರ್ಚಸ್ಸು, ಏನು ಅಂದ, ಏನು ಚಂದ. ಆಹಾ, ಆ ಮುಖ ನೋಡಿದ್ರ ನೀವು? ಏನೊಂದು ಕಳೆ ಉಂಟು ಸ್ವಾಮಿ. ಮನ್ಮಥನ ಅಪ್ಪನ ಹಾಗೆ ಇದ್ದಾನೆ. ಅಯ್ಯೋ, ಅಗಲವಾದ ಎದೆ, ನೀಳವಾದ ತೋಳು. ಅಯ್ಯಯ್ಯೋ, ಎಂತಹ ತಪ್ಪು ಆಲೋಚನೆಯನ್ನು ಮಾಡಿಬಿಟ್ಟೆ ನಾನು. ಇವನನ್ನು ಕೊಂದು ಮುಗಿಸುವುದಲ್ಲ, ಹೊಂದೆ ಮುಗಿಸಬೇಕು. ಹೇಗೆ ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಆದಿತ್ತ? ಆಗದೆ ಮತ್ತೆ ಇವಾಗ ನನಗೆ ಸರಿಯಾದ ಜೋಡಿ. ಅಣ್ಣ ರಾವಣೇಂದ್ರನಿಗೆ ಒಳ್ಳೆಯ ಭಾವ. ಮತ್ತೆ ಮತ್ತೆ ಎಂತ ಬಾವಿ ತೋಡುದ ನೀನು? ಜಾಸ್ತಿ ನೆಲೆ ಕರಿಬೇಡ, ನೀರು ಬಂದಿತ್ತು. ಏನು ಭಾಗವತ್ರ ನೀವು ಮಧ್ಯ ಮಧ್ಯದಲ್ಲಿ? ಅಯ್ಯೋ, ಹೇಗೆ ಹೇಳುವುದು ಸ್ವಾಮಿ. ನಾನು ಮದುವೆ ಅಂತಾದರೆ ಅದು ಇವನನ್ನೇ ಅಂತ ತೀರ್ಮಾನ ಮಾಡಿ ಆಗಿದೆ. ಹಾಗಾಗಿ ಇನ್ನು ತಡಬಾಡುವುದಿಲ್ಲ. ಅವ ಬರುವ ದಾರಿಗೆ ಅಡ್ಡವಾಗಿ ನಿಂತು ನನ್ನ ಪ್ರೇಮ ನಿವೇದನೆಯನ್ನು ಮಾಡ್ತೇನಂತೆ. ಈಗಲೇ ಹೊರಟೆ. ಏನು ಇದೊಳ್ಳೆ ಹೀಗೆ ಹೋದ್ರೆ ಆದಿತ, ಹೀಗೆ ಹೋದ್ರೆ ಆದಿತ, ಇದು ಸಮಸ್ಯೆ. ಹೀಗೆ ಹೋದ್ರೆ ಅವನು ನನ್ನನ್ನು ಒಪ್ಪಿಯಾನ, ನನ್ನನ್ನು ಪ್ರೇಮಿಸಿಯಾನ. ಓ, ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲ. ಹೌದು, ಎಂತ ಮಾಡ್ತೀರಿ? ಸಮಸ್ಯೆ ಆಗೋದು ನಿಮಗೆ. ನನ್ನಲ್ಲಿ ಒಂದು ಉಪಾಯ ಉಂಟು ಸ್ವಾಮಿ. ನಾವು ದಾನವರು, ಏಕೆಂದಾಗ ನಮ್ಮ ರೂಪವನ್ನ, ದೇಹವನ್ನ ಬದಲಾವಣೆ ಮಾಡಿಕೊಳ್ಳಲು ಬಲ್ಲವರು. ಹಾಗಾಗಿ ಈ ರೂಪವನ್ನು ಮರೆಸಿ 16 ಸಂವತ್ಸರದ ಚಂದುಳ್ಳಿ ಚೆಲುವೆಯಾಗಿ ಹೋಗ್ತೇನಂತೆ. ಈಗಲೇ ಹೊರಟೆ. ಚಂದದಿಂದ ಬಂದಲೋಚನೆ
ನನಗೆ ಕಣ್ಣೀರು ಎನಗೆಂದಿದ್ದು ಅಂದದಿಂದ ಬಂದ ಲೋಚನೆ ಆ ಆ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಓ, ನನ್ನ ಪರಿಚಯ ಸಿಗ್ಲಿಲ್ವ ನಿಮಗೆ? ನೋಡಿದಾಗ ಹೆಣ್ಣು ಅಂತ ಗೊತ್ತಾಯ್ತು. ಹೌದು, ನಾನು ಹೆಣ್ಣೆ, ಅತಿ ಸುಂದರವಾದ ಹೆಣ್ಣು. ನೋಡುವ, ನಂಗೆ ಎಷ್ಟು ವಯಸ್ಸಾಯ್ತು ಹೇಳಿ? ಒಂದು 60. 60? ಛೇ 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 ಛೇ, ನಾನು ಹಾಗೆ ಹೇಳಿದಲ್ಲ. ಅಲ್ಲ, 60 ವಯಸ್ಸಿನ ಒಳಗೆ ಕಾಣ್ತಿದ್ದೇನೆ ನಾನು. 6 ಮತ್ತೆ 10 ಅಂತ ಹೇಳಿದ್ದು. ಓ, 16 ಅಂತವಾ? ಹೌದು, ಹಾಗೆ ಹೇಳಿ ಮತ್ತೆ. ನೀವು ಅವಸರ ಮಾಡಿಕೊಂಡ್ರಿ. ಏನು ಮಾಡೋಣ ಹೇಳಿ, ನಾನು ಬಂದ ಕಾರ್ಯವೇ ಅಂತದ್ದು. ಅವಸರದಲ್ಲಿ 16 ಸಂವತ್ಸರದ ಹೆಣ್ಣಾಗಿ ಎಷ್ಟು ಚಂದದಿಂದ ಬಂದಿದ್ದೇನೆ. ಬಾನ ಬೆಳದಿಂಗಳು ಭುವಿಗಿಳಿದು ಸ್ತ್ರೀ ರೂಪ ಧರಿಸಿ ನಿಂತ ಹಾಗೆ ಕಾಣ್ತಾ ಇದ್ದೇನೆ. ಸರಸಿಜಾಂಬಕಿಯು ಸರೋಜಮುಖಿಯು ಶರದೇಂದು ಪ್ರಭೆಯೂ ತಾನಾಗಿ ಚಂದದಿಂದ ಕಾಣಿಸಿಕೊಂಡಿದ್ದೇನೆ. ಉಟ್ಟ ಸೀರೆಯು ನಾಚಿದೆ ಮೈಯ ನುಣುಪಿಗೆ, ತೊಟ್ಟ ಓಲೆಯು ಬಿಸಿಯಾಗಿದೆ ಬಯಕೆಯ ಕಾವಿಗೆ. ಹೀಗೊಮ್ಮೆ ಕೈ ಸೋಕಿದ್ರೆ ಪಾರಿಜಾತ ಹೂ ಸುರಿದ ಹಾಗೆ. ಇನ್ನು ತಡೆಯಾಕೆ, ರಾಮಚಂದ್ರನ ಬಳಿ ಸಾರಿ ಮನದ ಬಯಕೆಗಳನ್ನ ನಿವೇದಿಸಿಕೊಳ್ತೇನಂತೆ. ಇದೋ ಹೊರಟೆ. ಓಯ್ ಓಯ್. ಹೀಗೆ ಹೋದ್ರೆ ರಾಮ ಹೆದರಿ ಓಡಬಹುದು. ಹೌದಲ್ಲ, ವ್ಯಕ್ತಿ ನಾನು. ಈಗ ನೋಡಿ, ವನಪು ವಯ್ಯಾರ ಬೆಡಗು ವಿನ್ನಾಣ ನಾಚಿಕೆ. ಓ ರಾಘವ, ಇದೋ ಬಂದೆ. ದಿನ ತೋಂ 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 ತದಿನ ದಿ ಕನಕ ದಿನ ತೋಂ ತೋಂ ತಂ ತದಿನ ದಿ ಕನಕ ದಿನ ತೋಂ 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 ತದಿನ ದಿ ಕನಕ ದಿನ ದಿ ಕನಕ ದಿನ ದಿ ತದಿನ ದೈ ದಿನ ದೈ ದಿನ ದೈ ತೋಂ ತದಿನ ಆ ತೆರಳಿದಳ ಸುರೇ ಮಾಯಾಂಗನೆಯಾಗಿ ರಾಮನ ಬಳಿಗೆ ನಿವೇದಿಸಿದಳು ತನ್ನ ಮನದಿಂಗಿತವ ರಾಮಂಗೆ. ಪೇಳಿದನ ರಾಮ ಏಕಪತ್ನಿ ವ್ರತಸ್ಥನಾಗಿ ಹೆನ. ಪೇಳಿದನ ರಾಮ ಏಕಪತ್ನಿ ವ್ರತಸ್ಥನಾಗಿ ಹೆನ. ನೀಯನ್ನ ತಮ್ಮ ನೆಡೆಗೆ ತೆರಳಿ ಪೇಳು ನಿನ್ನ ಮನದಿಂಗಿದವ ಇತ್ತ ಬಾ ಇತ್ತ ಬಾ ಇತ್ತ ಬಾ ಎನ್ನುತ್ತ ಕುರುಹಾಗಿ ಬರಿದನಾತ ಮಾಯಾಸುರಿಯ ಬೆನ್ನಿನೊಳು. ನೀ ತೆರಳು ತೆರಳು ತೆರಳು
ತೇರನೇರಿ ಬಂದ ಮಾರನಂತಿರುವ ಚೆಲುವನೆ ಲಕ್ಷ್ಮಣನೆಂದರೆ ನೀನೆಯೋ? ಹೌದು ಹೌದು, ಶ್ರೀರಾಮನ ಅನುಜನು ನಾನು. ಲಕ್ಷ್ಮಣನೆಂಬರು ನನ್ನ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ರಾಮ ಹೇಳಿದ್ದು ಸುಳ್ಳಲ್ಲ. ನೀನು ಅವನಿಗಿಂತ 100 ಮಡಿ ಚಂದಗಾರ. ನಿನ್ನಣ್ಣನ ಆದೇಶದಂತೆ ಈ ಪ್ರಪಂಚದ ರೂಪರಾಶಿಯೆಲ್ಲವೂ ಮೇಳೈಸಿ ಅಡಿ ಇಟ್ಟಂತೆ ನಿನ್ನೆದುರು ನಿಂತಿರುವ ನನ್ನನ್ನ ವರಿಸು, ರಮಿಸು. ಏನೋ ನನ್ನ ಅಣ್ಣ ಶ್ರೀರಾಮಚಂದ್ರ ನಿನಗೆ ಆದೇಶ ನೀಡಿದನೆ? ಹೌದು, ಚೆಲುವ ಚೆನ್ನಿಗರಾಯ. ಇಡೀ ಜಗತ್ತು ಒಬ್ಬ ಸ್ತ್ರೀಯನ್ನ ಗುರುತಿಸುವುದು, ಅಳೆಯುವುದು ಆಕೆಯ ಸೌಂದರ್ಯದಿಂದಲೇ ಆಗಿರುವುದರಿಂದ ನೀನು ನನ್ನನ್ನು ನಿರಾಕರಿಸಲು ಕಾರಣಗಳಿಲ್ಲ. ನಿನ್ನಣ್ಣ ರಾಮಚಂದ್ರ ನಿನಗಾಗಿ ಆದೇಶವನ್ನ ನನ್ನ ಬೆನ್ನ ಮೇಲೆ ಬರೆದು ಕಳುಹಿಸಿದ್ದಾನೆ. ನಿನ್ನಣ್ಣನ ಒಪ್ಪಿಗೆ ಅಂತೂ ಇದೆ, ಇನ್ನೇಕೆ ತಡ? ಏನು, ಅಣ್ಣನ ಆದೇಶ ನಿನ್ನ ಬೆನ್ನ ಮೇಲೆ? ಹೌದು. ಬೆನ್ನ ಮೇಲೆ ಯಾಕೆ ಬರೆದ? ಅಯ್ಯೋ ಮಹಾರಾಜ, ನಿನಗೆ ಇನ್ನೂ ನನ್ನ ಮೇಲೆ ಸಂದೇಹವೋ? ನೋಡು, ಬೇರೆ ಎಲ್ಲಿಯೇ ಆದ್ರೂ ನಾನೇ ಬರೆದೆ ಅಂತ ಹೇಳ್ಬೋದಪ್ಪ. ನನ್ನ ಬೆನ್ನಿನ ಮೇಲೆ ನಾನು ಹೇಗೆ ಬರೀಲಿ? ನೀನೊಮ್ಮೆ ಇದನ್ನು ಗಂಡನಾಗುವವನಿಗೆ ಬೆನ್ನು ತೋರಿಸುವುದ? ತಪ್ಪು ತಪ್ಪು. ಹಾ, ಹೀಗೆ ಮಾಡ್ತೇನೆ. ನಾನು ನಮಸ್ಕರಿಸ್ತೇನೆ, ನೀನು ನೋಡು. ಹಾ, ನೋಡಿದೆ ನೋಡಿದೆ. ನೋಡಿದೆಯಾ? ಹಾ. ಏನಂತ ಬರೆದಿದ್ದಾನೆ ರಾಘವ? ನನ್ನನ್ನು ವರಿಸುವಂತಲ್ಲ. ಈಗಲಾದ್ರೂ ನನ್ನನ್ನು ವರಿಸು. ಎಲೈ ನಾರಿಯೇ, ಬಿಸಿಲು ಚಳಿಗಾಳಿಗಳಿಗೆ ಕಪ್ಪಾಗುವ, ಶ್ರಮ ಬಳಲಿಕೆಯಿಂದ ಕುಗ್ಗುವ, ರೋಗ ಮುಪ್ಪುಗಳಿಂದ ನುಗ್ಗಾಗಿ ಹೋಗುವ ಈ ನಶ್ವರ ರೂಪ ಸಂಪತ್ತನ್ನು ಬಂಡವಾಳವಾಗಿಸಿಕೊಂಡು ದೇಹ ಸುಖಕ್ಕೆ ಹಂಬಲಿಸಿ ಬಂದಿರುವೆಯಲ್ಲ ಮೂಢವತಿಯೇ, ನಿನಗೆ ತಕ್ಕ ಶಾಸ್ತಿಯನ್ನೇ ಅಣ್ಣ ಆದೇಶಿಸಿದ್ದಾನೆ. ಎಲೆ ಎಲೆ ಹೆಣ್ಣೆ, ನೋಡು. ಮತ್ತೆ ಕೂಗಿದಲ ಸುರೇಶ್ವರ ನೀವು ಬತ್ತುವಂತೆ. ಎದ್ದೇಳು ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಏನು ಇದೆಲ್ಲ? ಗೊತ್ತಿಲ್ಲ ಸರ್. ಏನು ಮಾಡಿದೆ? ಗೊತ್ತಿಲ್ಲ ಸರ್. ಚನ್ನಸು, ನಾನು ಸ್ಟೇಷನ್ ಹೋಗಿ ಪೊಲೀಸ್ನವರಿಗೆ ವಿಷಯ ತಿಳಿಸಿ ಬರ್ತೀನಿ. ಆಮೇಲೆ ಆಗ್ಲೇ ಯಜಮಾನ್ರು ಫೋನ್ ಮಾಡಿದ್ರು. ಇನ್ನೇನ್ ಯಜಮಾನ್ರು ಬರ್ಬೋದು, ಬಂದ್ರೆ ಅವ್ರಿಗೆ ವಿಷಯ ತಿಳಿಸ್ಬಿಡು. ಆತ್ರಿ ಸರ ಜೋಪಾನ. ಅಯ್ಯೋ ದೇವ್ರೆ, ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಹತ್ತಿ ಎಡವಟ್ಟು ಎಷ್ಟು ಹೊತ್ತಿನ ಆಗೈತೆ ಅಂತಾನೆ ತಿಳಿವಲ್ದು. ನಿನ್ನೆ ಯಜಮಾನ್ರ ಕಡೆ ಏನು ಅಂತ ಹೇಳುದಪ್ಪ. ಮೊದಲೇ ಅಪ್ಪಂಗೆ ಕನ್ನಡ ಬರುವಲ್ದು, ಏನ್ ಮಾಡುದಪ್ಪ?
बे सुबह सुबह तुमको क्या दिक्कत है? ಸರ ಈ ಕೊಲೆ ಆಗೈತ್ರಿ ಸರ, ಕೊಲೆ ಆಗೈತಿ. अरे ओ इल्ली कोले मतलब क्या बे? मेरे को आपका कन्नड़ा आता नहीं है और तेरे को मेरा हिंदी आता नहीं है. क्या हो रहा है इधर? अच्छा ಅಯ್ಯೋ ಹೋದ್ವ ಮಾರಾಯ, ಇದೊಳ್ಳೆ ತಾಪತ್ರೆ ಆಯ್ತಲ್ಲಪ್ಪ. ಈ ಅಪ್ಪನಿಗೆ ಕನ್ನಡ ಬರುವಲ್ದು, ನನಗೆ ಸರಿಯಾಗಿ ಹಿಂದಿ ಬರುವಲ್ದು. ಅಯ್ಯೋ ಸರ, उधर लॉज में तुम्हारा कोले हो गया सर. अरे चन्नप्पा, तेरे को बोला ना, मेरे को आपका भाषा समझ में आता नहीं है. हिंदी में बात कर यार, हिंदी में बात कर. बात एक बैटरी सर, आमेल तिंತೀನಿ. उधर कोले हो गए सर, कोले हो गया. ये चन्नप्पा, ये कोले 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 का क्या मतलब है? मेरे को कुछ समझ में आता नहीं है. ಅಯ್ಯೋ ದೇವ್ರೆ, ಈ ಕೊಲೆಗೆ ಹಿಂದಿಯಾಗಿ ಏನ್ ಹೇಳ್ತಾರಪ್ಪ? ಇಂಗ್ಲಿಷ್ನಾಗ ಏನ್ ಹೇಳ್ತಾರ? ಇಂಗ್ಲಿಷ್ನಾಗ ಏನ್ ಹೇಳ್ತಾರ? मर्डर अंतारा सर. हमारा लॉजिंग में तुम्हारा मर्डर हो गया सर. क्या? मैं इधर खड़ा हूँ और आप बोल रहे कि मेरा मर्डर हो गया? तेरा दिमाग सट गया. अच्छा ಅಯ್ಯೋ ದೇವ್ರೆ, ಈ ಅಪ್ಪಂಗೆ ಹೆಂಗ್ ಅರ್ಥ ಮಾಡಿಸ್ಲಿ? ಮೂಕ್ ಭಾಷೆಯಾಗ ಆಕ್ಟಿಂಗ್ ಮಾಡಿ ತೋರಿಸ್ತೀನಿ ಸರ. उधर देखो हमारा ये चिची अल्लाह तुम्हारा. क्या 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 बदमाश, तू मेरा मर्डर करेगा क्या? अच्छा सर, अच्छा अच्छा. क्या अच्छा, तू मेरा मर्डर करेगा क्या? ये नहीं सर. ಅಯ್ಯೋ ದೇವ್ರೆ, ನಾನೇನ್ ಹೇಳಕತ್ತೀನೋ, ಇವ್ರೇನ್ ಅರ್ಥ ಮಾಡ್ಕೊಳಕತ್ಯಾರೋ? ಇದೆಲ್ಲ ಪೀಕ್ಲಾಟ ಆತಲ್ಲಪ್ಪ. इतना गरम है. ए चन्नप्पा सर इधर आ जाओ, मेरे लिए एक हेल्प करेगा? अच्छा सर, अच्छा ओके. ठीक है सर. आप बाहर जाके हाँ एक ग्लास में, हाँ ग्लास समझ आ गया? हाँ, एक ग्लास में ठंडा लस्सी लेकर आना जल्दी. अच्छा सर, अच्छा ठीक है सर. अच्छा अच्छा, मेरे को दिल्ली भी जाने का है. ये जल्दी आएगा क्या पता भी नहीं है. सर सर जल्दी आ गया. हाँ. क्या? मैं क्या बोला था और आप क्या लेकर आया? सर मैनेजर सर इधर आ जाओ. मैंने चन्नप्पा को एक ग्लास लस्सी लेने के लिए बोला था और चन्नप्पा दिखाओ मैनेजर को क्या लेकर आया. ಕೊಡ್ಬೇಕು ಜ್ಞಾನ ಇಲ್ವಾ ನಿಂಗೆ? ತಗೊಂಡು ನನ್ನ ರೂಮಲ್ಲಿ ಇಡಲಿ. ಆದ್ರಿ ಸರ್. सर हमारा गांव में लस्सी नहीं मिलता है. अरे यार, ये गांव में एक लस्सी भी नहीं मिलता है. अच्छा सर सर क्या है? आपके पास थोड़ा बात करने का है सर. बोलो मैनेजर क्या है? सर आज हमारा लॉज में एक मर्डर हो गया. क्या? एक मर्डर हो गया? और ये सुबह से कुछ बोलता भी नहीं है. सर मैं आगे बोला था तुम्हारा मर्डर हो गया सर. मैं क्या करोगी सर? अच्छा रूम दिखाओ. किधर आइए हो सर गया? आइए. देखिए सर, बेड देखिए. गुरु जय गुरु. रूम में चारों तरफ खून ही खून. समझ में आता नहीं मेरे को, मैं क्या करूं अभी? क्या करूं मैं? क्या करूं? अच्छा सर, अच्छा अच्छा. इधर मर्डर हो गया और आप अच्छा अच्छा बोल रहे हो. अच्छा अच्छा सर, अच्छा ठीक है सर. ठीक है ठीक है. मैनेजर सर आप इमीडिएटली पुलिस को इन्फॉर्म कर दो. हाँ सर. और आप दोनों ध्यान से सुनो, ये टीवी वाले और प्रेस वाले को ये मर्डर के बारे में कुछ पता नहीं होना चाहिए. हाँ सर. ओके. और आप दोनों को पता है ना ये लॉज किसका है? किसका सर? ये मंत्री का दामाद का है. डरो मत, जाके पुलिस को बोल दो. और मेरे को दिल्ली के फ्लाइट के लिए लेट हो रहा हूँ, मैं अभी जा रहा हूँ. ओके. और कुछ भी प्रॉब्लम है तो आप दोनों मेरे को फोन कर देना. ओके. अच्छा सर, अच्छा. यू डोंट वरी सर. तुम्हारा मर्डर मेरा मर्डर है. ये अच्छा अच्छा अलावा ये कुछ नहीं जानता यार. मेरे को एक बार इसको अच्छे से अच्छा बैंड बजाना पड़ेगा. अच्छा सर, अच्छा. ಪೊಲೀಸ್ನವ್ರು ಬರೋ ಹೊತ್ತಾಯ್ತು, ಇನ್ನಾದ್ರೂ ಸ್ವಲ್ಪ ಗಂಭೀರ ತಿಂದಿರು. ಆದ್ರಿ ಸರ, ಅಯ್ಯೋ ದೇವ್ರೆ, ಮೊದಲೇ ನನಗೆ ಪೊಲೀಸರ ಹತ್ರ ತಡೆ ನಡೀತಾ ಇತ್ತು. ಇನ್ನೇನೇ
ಏನ್ ಕಾದಾಯ್ತು ಶಂಭುಲಿಂಗ? ಪೊಲೀಸರು ಬಂದ್ರು ಅಂತ ಕಾಣುತ್ತೆ. ಸ್ವಲ್ಪ ಗಂಭೀರವಾಗಿರು. ಆದ್ರೆ ಸಲ ಎಲ್ಲ ಕಡೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಏನ್ ಎವಿಡೆನ್ಸ್ ಇದೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಬನ್ರಿ ಬೇಗ. ಸೈಡ್ ಆಗೋ ಬದ್ಮಾಶ್. ನೋಡ್ರಿ ಆ ಕಡೆ ಕರೆಕ್ಟ್ ಆಗಿ ಚೆಕ್ ಮಾಡಿ. ನೀವು ಇಲ್ಲೇನ್ರಿ ಮಾಡ್ತಿದ್ದೀರಾ? ಒಳಗೆ ಹೋಗಿ ನೋಡ್ರಿ ಏನಾಗಿದೆ. ಹೋಗ್ರಿ ಒಳಗೆ. ನೀನು ಹೋಗೋ ಒಳಗೆ. ಬನ್ನಿ ಸರ್, ಬನ್ನಿ ಬನ್ನಿ. ಹೇಳು ಸರ್, ಇದು ರಿಸೆಪ್ಷನ್ ಕೌಂಟರ್ ಸರ್. ರೂಮ್ಗಳೆಲ್ಲ ಇಲ್ಲೇ ಕೆಳಗಡೆ ಇದೆ ಸರ್. ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತದ್ದು ಇದು ಒಂದೇ ರೂಮ್. ಸಾಮಾನ್ಯವಾಗಿ ನಾನು ಯಾರಿಗೂ ಕೊಡೋದಿಲ್ಲ ಸರ್. ಪಾರ್ಟಿ ಒಬ್ಬರೇ ಇದ್ರು, ಬೆಳಿಗ್ಗೆ ಬೇಗ ಖಾಲಿ ಮಾಡ್ತೀನಿ ಅಂತದಕ್ಕೆ ಈ ರೂಮ್ ಕೊಟ್ಟೆ ಸರ್. ಪಾಟೀಲ ಬನ್ರಿ ಏನಾಗಿದೆ ನೋಡೋಣ. ಓಕೆ ಸರ್. ನೋಡಿ ಸರ್, ರಕ್ತದ ಕಲೆ ತುಂಬಾ ರಕ್ತ ಆಗಿದೆ. ಗೋಡೆ ತುಂಬಾ ರಕ್ತ ಆಗಿದೆ. ರಕ್ತದ ಪ್ರಮಾಣ ನೋಡಿದ್ರೆ ಮಚ್ಚಿನಿಂದಲೇ ಕೊಚ್ಚಿರ್ಬೇಕು. ಯಾರು ಸರ್? ಯಾರು ಅಂತ ಕಂಡಿಡಿಬೇಕಣಯ್ಯ. ಅಂದಾಗೆ ಕೊಲೆ ಆಗಿರೋ ಬಾಡಿಯಲ್ಲಿ ಯಾರ್ದು ಸರ್? ನಂದು. ಇಲ್ಲಿ ಕೊಲೆ ಆಗಿದೆ ಅಂದ್ಯಲ್ವಾ? ಆ ಬಾಡಿ ಎಲ್ಲಯ್ಯ? ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? 320 ಪಾಟೀಲ. ಆ ರಿಜಿಸ್ಟರ್ ತೆಗೆದು ನೋಡು. ರೂಮ್ ತಗೊಂಡವನು ಯಾರು, ಯಾವ ಅವನು, ಎಷ್ಟು ಆಸ್ತಿ ಇದ್ದವನು, ಮದುವೆ ಆಗಿದ್ಯಾ, ಕಟ್ಕೊಂಡಿರೋಳು ಎಷ್ಟು, ಇಟ್ಕೊಂಡಿರೋಳು ಎಷ್ಟು, ಇಲ್ಲಿಗೆ ಬಂದಿದ್ದ, ಎಷ್ಟು ಹಣ ತಂದಿದ್ದ, ಅವನ ಜೊತೆ ಯಾರ್ಯಾರಿದ್ರು, ಅವನ ಮೊಬೈಲ್ ನಂಬರ್ ಎಲ್ಲಿದೆ, ಯಾರ್ಯಾರಿಗೆ ಕಾಲ್ ಮಾಡಿದ್ದ, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ, ಕೊನೆ ಕಾಲ್ ಯಾರಿಗೆ ಮಾಡಿದ್ದ, ಹಿಂಗ್ ಪಟ ಪಟ ಅಂತ ಹೇಳ್ರಿ. ನಾನ್ ಗೊತ್ತಲ್ಲ, ಮೈಸೂರು ಹುಲಿ. ಒಂದ್ಸಲ ಕಟ್ಟಿಸಿದ್ರೆ ಹೆಂಗಿರುತ್ತೆ ನೋಡ್ತೀರೇನ್ರಿ? ನೋಡ್ತೀರೇನ್ರಿ? ಸರ್ ಸರ್, ಅವೆಲ್ಲ ನಂಗೆ ಗೊತ್ತಿಲ್ಲ ಸರ್. ಸರ್, ರಿಜಿಸ್ಟ್ರಿಯಲ್ಲಿ ಬರ್ತಿರೋ ಪ್ರಕಾರ ಅವನ ಹೆಸರು ಮಲ್ಲಪ್ಪ ಮೆಣಸಿನಕಾಯಿ, ವಯಸ್ಸು 45, ವಿಳಾಸ ತೆಂಗಿನಕಾಯಿ ಓಣಿ, ಊರು ರಾಮದುರ್ಗ ಸರ್. ಉದ್ದೇಶ ಉಳ್ಳಾಗಡ್ಡಿ ವ್ಯಾಪಾರ ಸರ್. ಇದೇನ್ರಿ ಅಸಂಬದ್ಧವಾಗಿ ಮಾತಾಡ್ತಿದ್ದೀರಾ? ಏನು ಹೆಸರು ಮೆಣಸಿನಕಾಯಿ, ಊರು ತೆಂಗಿನಕಾಯಿ, ಮಾರೋದು ಉಳ್ಳಾಗಡ್ಡಿ. ಇದು ಹೆಂಗ್ರಿ ಇದು? ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಆ ವ್ಯಕ್ತಿ ಹೇಗೆ ಹೇಳ್ಯಾರೋ ಹಾಗೆ ಬರ್ಕೊಂಡೀನಿ. ಅಯ್ಯೋ ಸಾಹೇಬ್ರೆ, ಆ ಕಡಿಕೆ ಊರ ಹೆಸರು ಮನುಷ್ಯರ ಹೆಸರು ಹಂಗೆ ಇರ್ತಾವೇಳ್ರಿ. ಸರಿ ರೀ ಸರ್, ಅದೇನ್ರಿ ಬಾಡಿ ಎಲ್ಲಿದ್ದೀರಿ? ಯಾರೇ ಮೊದಲು ನೋಡಿದ್ದು? ಸರ್, ನಂದವೆಲ್ಲ ಗೊತ್ತಿಲ್ಲ ಸರ್. ಚನ್ನಬಸು ಕಿರ್ಚ್ಕೊಂಡು ಓಡ್ ಬಂದಾಗ್ಲೇ ನಂಗೆ ಎಚ್ಚರಿಕೆ ಆದದ್ದು. ಯಾರದು ಚನ್ನಬಸು ಅಂದ್ರೆ? ಅವನಲ್ಲಿ ಚನ್ನಬಸು ಸರ್, ಇವನೇ ಚನ್ನಬಸು ಅಂತ ಹೇಳಿದ್ರೆ ನಮ್ ರೂಮ್ ಬಾಯ್ ಸರ್. 5 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾನೆ ಸರ್. ಹೆಸರು ಎಲ್ಲಿ ಮನೆ? ಹೋಗೋ ಚನ್ನ ಬಸವ ಅಂತ ಹೇಳ್ತಿದ್ರೆ ನನಗೆ ತಿಕ್ಕಲಿಡುತ್ತೆ. ಸರಿಯಾಗಿ ಹೋಗ್ಬಿಡ್ಬೇಕು. ಹೋಗೋ ಚನ್ನ ಬಸವ ಮುರ್ಗುಂಡಿ ಮಠ ಅಂತ್ರಿ ಸರ. ಇಲ್ಲೇ ರೈಲ್ವೆ ಸ್ಟೇಷನ್ ಕಡೆ ಗುಡಿಸಲ್ದಾಗ ಇರ್ತೇವ್ರಿ ಸರ. ನಂದು ರಾತ್ರಿ ಅಷ್ಟೇ ಡ್ಯೂಟಿ ಸರ. ಯಾವುದೇ ರೂಮ್ದವ್ರು ಕರೆದ್ರು ಅಟೆಂಡ್ ಮಾಡ್ತೀನ್ರಿ ಸರ. ಚೆಕ್ ಇನ್ ಅಥವಾ ಚೆಕ್ಔಟ್ ಬಂದ್ರ ನೋಡ್ಕೋತೀನ್ರಿ ಸರ. ಹಂಗೂ ಏನಾದ್ರೂ ಅವಶ್ಯ ಅನ್ಸಿದ್ರ ಮ್ಯಾನೇಜರ್ ಸರ್ಗೆ ಫೋನ್ ಮಾಡಿ ಕರೆಸ್ತೀನ್ರಿ ಸರ. ಅಂದ್ರೆ ರಾತ್ರಿ ಇಡೀ ಲಾಡ್ಜಿನಾಗೆ ನಿಂದೆ ದರ್ಬಾರು ಅನ್ನು. ಇನ್ನು ಏನೇ ಆದ್ರು ಅದಕ್ಕೆ ನೀನೇ ಜವಾಬ್ದಾರ, ಹೌದಾ ಅಲ್ವಾ? ಸರ್, ರಾತ್ರಿ 12 ಗಂಟೆ ತನಕ ನಾನಿರ್ತೀನಿ ಸರ್. ಆಮೇಲೆ ಬರೋರು ಹೋಗೋರು ಎಲ್ಲ ಯಾರು ಇರಲ್ಲ. ಬೆಳಿಗ್ಗೆ 6:30ಕ್ಕೆಲ್ಲ ಬರ್ತೀನಿ ಸರ್. ಸಣ್ಣ ಲಾಡ್ಜ್ ಅಲ್ವಾ ಸರ್, ಎಲ್ಲ ಕಂಪ್ಯೂಟರ್ ಎಂಟ್ರಿ ಬೇರೆ. ಅದಲ್ಲದೆ ನಮ್ಮ ಯಜಮಾನ್ರು ಕೂತಲ್ಲಿಂದ ಚೆಕ್ ಮಾಡ್ತಿರ್ತಾರೆ ಸರ್. ಏನು ಕೂತಲ್ಲಿಂದ ಚೆಕ್ ಮಾಡ್ತಾರ? ಯಾರವರು? ಎಲ್ಲಿ ಕೂತಿರ್ತಾರೆ? ಓ ಸಾರ್, ಈ ಲಾಡ್ಜು ಚೀಫ್ ಮಿನಿಸ್ಟರ್ ಅಳಿಯಂದು ಸಾರ್. ಪಂಜಾಬ್ದಾಗ ದೊಡ್ಡ ಲಾಡ್ಜ್ ಐತ್ರಿ, ಹೆಚ್ಚಾಗಿ ಅಲ್ಲೇ ಇರ್ತಾರ್ರಿ. ಹ್ಞೂ ಸರ್, ಆಗ್ಲೇ ಫೋನ್ ಮಾಡಿದ್ದೆ. ಅವರು ಪಂಜಾಬ್ನಲ್ಲಿದ್ದಾರೆ. ಆಮೇಲೆ ನಿಮಗೆ ಫೋನ್ ಮಾಡ್ತಾರಂತೆ. ಈ ಟಿವಿ ಪೇಪರ್ನವರಿಗೆಲ್ಲ ಏನು ತಿಳಿಬಾರ್ದು ಅಂತ. ಅದಿರ್ಲಿ ರೇ, ನಿನ್ನೆ ಸಂಜೆಯಿಂದ ಇವತ್ತಿನ ತನಕ ಏನೇನ್ ನಡೀತು ಅಂತ ಕರೆಕ್ಟಾಗಿ ಹೇಳ್ರಿ. ಹಾ ಸರ್, ಆ ವ್ಯಕ್ತಿ ನಿನ್ನೆ ರಾತ್ರಿ ತುಂಬಾ ತಡವಾಗಿ ಬಂದಿದ್ದ ಸಾರ್. ಹತ್ರ 11 ಗಂಟೆ ಆಗ್ತಿತ್ತು. ಅಷ್ಟೊತ್ತಿಗಾಗ್ಲೇ ನಮ್ಮ ರೂಮ್ಸ್ ಎಲ್ಲ ಫುಲ್ ಆಗಿತ್ತು ಸಾರ್.
ಪಾರ್ಟಿ ಒಬ್ಬರೇ ಇದ್ದೀನಿ, ಬೆಳಿಗ್ಗೆ ಬೇಗ ಖಾಲಿ ಮಾಡ್ತೀನಿ ಅಂದದಕ್ಕೆ ಎಕ್ಸ್ಟ್ರಾ ಇದ್ದಂತ ಈ ರೂಮ್ ಕೊಟ್ಟೆ ಸರ್. ರೂಮ್ ಎಂಟ್ರಿ ಮಾಡಿ ನಾನು ಮನೆಗೆ ಹೋದೆ ಸರ್. ಮುಂದೇನಾಯ್ತು ನಂಗೆ ಗೊತ್ತಿಲ್ಲ. ಚಂದ್ಬಾಸು ಹೇಳು. ಸರ ಅವ್ರು ಹೋದ್ಮೇಲೆ ಮೇನ್ ಎಂಟ್ರೆನ್ಸ್ ಕ್ಲೋಸ್ ಮಾಡ್ತೀವ್ರಿ ಸರ, ಒಳಗಡೆಯಿಂದ ಲಾಕ್ ಮಾಡ್ತೀವ್ರಿ ಸರ. ಆ ರೂಮಿನ ಮನುಷ್ಯ ಕರೆದ್ರು, ನೀರು ಕೇಳಿದ್ರು ಸರ್. ನಾನು ತಗೊಂಡೋಗಿ ಕೊಟ್ಟೆ ಸರ. ಹಂಡ ಬೇಕು, ಸಿಗರೇಟ್ ಬೇಕು ಅಂದ್ರು ಸರ. ಅದನ್ನು ತಂದ್ಕೊಟ್ಯಾ? ತಂದ್ಕೊಟ್ಟೆ ಸರ. ಅಷ್ಟು ಹೊತ್ತಾಗದು ಎಲ್ಲಿಂದ ತಂದಿಲೆ? ಅಲ್ಲಲ್ಲೇ ಮಂಗನ ಮಗನೇ, ಮೇನ್ ಎಂಟ್ರೆನ್ಸ್ ಕ್ಲೋಸ್ ಆಗಿದೆ ಅಂದಿಯಲ್ಲೋ, ಅದು ಹೆಂಗವಾದಿ ನೀನು ಹೊರಗಡೆ? ಸಾರ್, ಈ ಕಾರಿಡಾರ್ ಅಕ್ಕಿ ಕಡಿಕೆ ಸ್ಟೋರ್ ರೂಮಿನ ಪಕ್ಕದಾಗ ಒಂದು ಸಣ್ಣ ಬಾಗ್ಲೈತ್ರಿ ಸರ. ಅದು ಹಿಂದಿನ ರಸ್ತೆಗೆ ಹೋಗ್ತೈತ್ರಿ ಸರ. ಅಲ್ಲಿ ಒಬ್ಬ ವೈನ್ ಶಾಪಿನ ಒಂದು ರೂಮ್ ಐತ್ರಿ ಸರ. ಅವ ಗುರ್ತು ಇರೋರ್ಗ ಕಿಟಕಿ ಆದಾಗ ಕರ್ದ್ರ ಕೊಡ್ತಾನ್ರಿ ಸರ. ಅವನ ಬಾತವ್ರ ಮಕ್ಳು ಬಿಡಪ್ಪ, ನಮ್ಗ ಪೊಲೀಸ್ನವ್ರಿಗೆ ಗೊತ್ತಿಲ್ದಾಗೆ ಕೈ ಚಟ್ಟ ಮಾಡ್ತೀರಲ್ಲೋ ಮಿಂಡ್ರಿ ಮಕ್ಕಳ್ರ. ಅದಿರ್ಲಿ. ಏಯ್, ಈ ಕೊಲೆ ಎಷ್ಟೊತ್ನಾಗ ನಡೀತು? ಆ ಡೆಡ್ ಬಾಡಿ ಎಲ್ಲಾಯ್ತು? ಆಮೇಲೆ ಏನಿಲ್ರಿ ಸರ, ಅವರು ರೂಮ್ ಬಾಗ್ಲ ಹಾಕೊಂಡ್ರು. ನಾನು ಈ ಕಾರಿಡಾರ್ದಾಗ ಮಲಗಿದೆ ರೀ ಸರ. ಬೆಳಗಿನ ಜಾವ ಏನೇನು ಸಪ್ಪಳಾಗಿ ಎಚ್ಚರಾತ್ರಿ ಸರ. ತಡಿ ಮಗನೇ, ಫಸ್ಟ್ ಬೆಳಗ್ಗೆ ಹಪ್ಪಳ ಎಲ್ಲ ಸಿಕ್ತು ನಿನ್ಗೆ? ಹಪ್ಪಳ ಅಲ್ಲದು, ಸಪ್ಪಳ, ಹೆಜ್ಜೆ ಸಪ್ಪಳ. ಹಪ್ಪಳ ನೀನ್ ಮುಂದುವರ್ಸು ಸರ. ಏನದು ಸಪ್ಪಳ? ಬೆಳಗಿನ ಜಾವ ಜಲ್ ಜಲ್ ಜಲ್. ಏನದು ಜಲ್ ಜಲ್ ಜಲ್? ಗೆಜ್ಜಿ ಸೌಂಡ್ ಆದಂಗಾತ್ರಿ ಸರ. ಹೆದರಿಕೆ ಅನಿಸಿ ಮುಸುಕು ಹಾಕೊಂಡೇರಿ ಸರ. ಆಮೇಲೆ ಸೌಂಡ್ ನಿಂತು ಕೂಡ್ಲೆ ಪೂರಕ್ಕೆ ಎದ್ದು ನೋಡ್ದೇರಿ ಸರ. ಹಿಂದಿನ ಬಾಗ್ಲ ತೆಗೆದಿತ್ರಿ ಸರ. ಸಂಶಯ ಬಂದು ಆ ರೂಮಿನ ಕಡೆ ನೋಡಿದ್ರ ಇದ್ರದ್ದು ಬಾಗಿಲು ತೆಗೆದಿತ್ರಿ ಸರ. ಮುಂದರ್ಸು. ಆಮೇಲೆ ಒಳಗ್ ಹೋಗಿ ನೋಡಿದ್ರ ಮಕ್ಕಳ NCC ಇಂದ ಪೊಲೀಸ್ ಆದ್ರೆ ಹಿಂಗೆ ಆಗೋದು. ರೂಮ್ ತುಂಬಾ ರಕ್ತ ಬಿದ್ದಿತ್ರಿ ಸರ. ರಕ್ತ ನೋಡಿ ನಂಗೆ ಕೈ ಕಾಲು ನಡ್ಕೊ ಬಂದ್ರಿ ಸರ. ಆಮೇಲೆ ಮ್ಯಾನೇಜರ್ ಸರ್ ನಾ ಕರ್ದೆ ಸರ. ಆ ಗೆಜ್ಜಿ ಸಪ್ಪಳ ಇನ್ನೂ ನನ್ನ ಕಿವಿಯಾಗ ಅಂತೈತ್ರಿ ಸರ. ಗೆಜ್ಜೆ ಸಪ್ಪಳ ಅಂದ್ರೆ ಹೆಂಗ್ಸು ಬಂದಿದ್ದಾಳ. ಹೆಂಗ್ಸು ಬಂದಿದ್ದಾಳ ಅಂದ್ರೆ ಅವನಿಗೆ ಪರಿಚಯ ಇರೋಳೇ ಆಗಿರ್ಬೇಕು. ಅವನೇ ಬಾಗಿಲು ತೆಗೆದಿರ್ಬೇಕು. ಅವಳು ಕೊಲೆ ಆಗಿರುವಾಗ ಕಿರಿಚ್ಕೊಂಡಿರ್ಬೇಕು. ಹತ್ರ ಮಲಗಿರೋ ನಿಮ್ಗೆ ಅವಳು ಕಿರಿಚ್ಕೊಂಡಿರೋ ಶಬ್ದ ಕೇಳ್ತಾ ಇರೋಕೆ ಸಾಧ್ಯವಿಲ್ಲ. ಮತ್ತೆ ಸರ್, ಅವನೊಬ್ಬನೇ ಕೊಲೆ ಮಾಡಿ ಹೆಣನ ಹೊರಗೆ ಸಾಕ್ಸಕ್ಕಾಗಲ್ಲ. ಇನ್ನೊಬ್ರು ಸಹಾಯ ತಗೊಂಡಿರ್ತಾನೆ. ಅಲ್ಲ ಇಷ್ಟೆಲ್ಲ ಮಾಡಿ ಈಗ ಏನೂ ಗೊತ್ತಿಲ್ದವ್ರ ಸರ ಅಂತ ನಾ ಹಕ್ಕ ಮಾಡ್ತೀಯ ಕೋಳಿ ಮಗನೇ? ಮಂಗೂದೇವಿ, ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ನಂಬಕ್ಕೆ ನಾವೇನು ಕಿವಿ ಮೇಲೆ ಹೂವ ಇಟ್ಕೊಂಡಿದೀವ? ಎಲ್ರು ಕಿವಿ ಮೇಲೆ ಹೂವಿಟ್ರೆ ಈ ನಮ್ಮ ಮಗ ಲಾಲ್ ಬಾಗೆ ಇಡ್ತಾವನೆ. ನಾನು ಯಾರು ಅಂತ ಗೊತ್ತಲ್ಲ, ಮೈಸೂರು ಹುಲಿ. ಒಂದ್ಸಲ ಗರ್ಜಿಸಿದ್ರೆ ಹೆಂಗಿರುತ್ತೆ ನೋಡ್ತೀರೇನ್ರಿ? ಅಯ್ಯೋ ಸಾಹೇಬ್ರೆ, ನಡೀರಿ ಸ್ಟೇಷನ್ಗೆ. ಇವನ್ನ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ ರುಬ್ಬಿದ್ರೆ ಚೆನ್ನಾಗೆ ಬಾಯ್ ಬಿಡ್ತಾನೆ. ಹೌದು ಸರ್, ನಮ್ ಪೊಲೀಸ್ ಲಾಟಿಗೆ ಖಾರದ ಪುಡಿ ಹಚ್ಚಿ ಕೇಳಿದ್ರೆ ಇವನ್ ಯಾಕೆ ಇವನ ಅಪ್ಪನೂ ಬಾಯಿ ಬಿಡ್ಬೇಕು. ಸರ್ ಅವನಿಗೆ ತಂದೆ ಇಲ್ಲ ಸರ್. ತಾಯಿ ಪಾಪ ಕಸ ಮುಸ್ರೆ ಮಾಡ್ತಾವಳೆ ಸರ್. ಬಡವ ಸರ್ ಅವನು. ರಾತ್ರಿ ಕೆಲಸ ಮಾಡಿ ಮಗ್ಳು ಕಾಲೇಜ್ ಹೋಗ್ತೀಯಾನೆ ಸರ್. ಒಳ್ಳೆ ಹುಡುಗ ಸರ್ ಅವನು. ಬೆಳಿಗ್ಗೆ ನಿದ್ದೆ ಬಿಟ್ಟು ಹಚ್ಚಿ ಇಬ್ರು ಸತ್ಯನಾರಾಯಣ ಕತೆ ಹೇಳಿಸ್ತಿದ್ರಿ. ದೊಡ್ಡ ಸಾರ್, ನಾನ್ ಬಡವ ಸಾರ್. ನನ್ ಗೊತ್ತಿದ್ದು ಪೂರ್ತಿ ಹೇಳೇನಲ್ರಿ ಸರ. ನನ್ ಬಿಟ್ಬಿಡ್ರಿ ಸರ. ಮರ್ಡರ್ ಕೇಸ್ ಅಂದ್ರೇನು? ಬಿಚ್ಚಿ ಬಾಚಿ ಮಾಡ್ದಂಗೆ ನೋ ರಮ್ಯಾ. ಮ್ಯಾನೇಜರು ಸರ್, ನೀವು ಬರ್ಬೇಕ್ರಿ. ಬಂದೊಂದು ಕಂಪ್ಲೇಂಟ್ ಕೊಟ್ಟೋಗಿ. ಸರ್, ಸ್ಪಾಟಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಸರ್. ಇನ್ನೇನು ಲ್ಯಾಬಿಗೆ ಹೋಗಿ ಬ್ಲಡ್ ಮತ್ತು ಫಿಂಗರ್ ಪ್ರಿಂಟ್ ರಿಪೋರ್ಟ್ ಮಾಡ್ಕೊಂಡು ಬರ್ತೀವಿ ಸರ್. ಓಕೆ ರೀ, ನೀವು ಜೀಪ್ ಹತ್ರ ಇಡಿ. ಈಗ ಬನ್ನಿ. ಎಸ್ ಸರ್. ರೀ ಪಾಟೀಲ್, ಸ್ಟೇಷನ್ಗೆ ಹೋಗಿ FIR ರೆಡಿ ಮಾಡಿ. ಓಕೆ ಸರ್. ಮತ್ತೆ ಒಂದು ಯಾವ್ದೋ ಊರಿತ್ತಲ್ವಾ? ರಾಮದುರ್ಗ ಸರ್. ರಾಮದುರ್ಗ. ಆ ಸ್ಟೇಷನ್ಗೆ ಫೋನ್ ಮಾಡಿ ಪಾರ್ಟಿ ಬಗ್ಗೆ ಪೂರ್ತಿ ಎಂಕ್ವೈರಿ ಮಾಡಿ. ಅಕ್ಕ ತಂಗಿ, ಅಣ್ಣ ತಮ್ಮ, ಸಾಲ ಸೂಲ, ದಾಯಾದಿಗಳು, ಹೀಗೆ ಪೂರ್ತಿ ಡೀಟೇಲ್ಸ್ ತೆಗೆಸಿ. ನಾನು ಹಂಗೆ ಟಿಫಿನ್ ಮುಗಿಸ್ಕೊಂಡು
ಸ್ಟೇಷನ್ಗೆ ಬರ್ತೀನಿ. ಎಸ್ ಸರ್. ಪೂರಿ ಬಾಜಿ, 4 ದ್ವಾಸೆ, 4 ಇಡ್ಲಿ ಪಾರ್ಸೆಲ್ ತಗೋಬರ್ರಿ. ಹಂಗೆ ನಂಗೆ ಪಲಾವ್ ತಂದ್ಬಿಡು, ಆಮೇಲೆ ಇಡ್ಲಿ ವಡೆನೇ ಇರ್ಲಿ. ಕಾಪಿನ ಈ ಪಾಪಿ ಜೊತೆ ಅಲ್ಲೇ ಕುಡಿದ್ರೆ ಆಯ್ತು. ನಡೆಯೋ. ನಾನ್ ಸಾಯ್ತೀನಬೆ ಮ್ಯಾನೇಜರ್ ಸರ, ನಾನ್ ಬಿಡಿಸ್ಬರ್ರಿ. ನಾ ಏನ್ ಮಾಡಿಲ್ರಿ ಅಪ್ಪ, ನಂಗೇನ್ ಗೊತ್ತಿಲ್ರಿ ಅಪ್ಪ. ಬಾಯ್ ಮಗನೇ, ಇನ್ನ ಹೊಡಿಯಕ್ಕೆ ಶುರು ಮಾಡಿಲ್ಲ. ಮತ್ ಮೆನು ಕಾರ್ಡ್ ನೋಡಿದ್ರೆ ಹಿಡ್ಕೊಂಡಲ್ಲು. ಇನ್ನು ಫುಲ್ ಮೀನ್ಸ್ ಕೊಟ್ರೆ ಏನ್ ಮಾಡೋನು? ಯಾಕೋ ಬಾಯ್ ಬರ್ಕೋತೀಯ? ನಮ್ ಸಾಹೇಬರು ಬಂದು ದೀಪ ಹಚ್ಚಿದ ಮೇಲೆ ನಮ್ ಕೆಲಸ ಶುರು ಆಗ್ತದೆ. ಅಲ್ಲಿ ತನಕ ಸುಮ್ಮನೆ ಇದ್ರೆ ಸರಿ, ಇಲ್ಲ ಮಗನೇ ಏರೋಪ್ಲೇನ್ ಬೇಡ. ಯಾರೇ ನೀವು? ನಮ್ಗೊಂದು ಕಂಪ್ಲೇಂಟ್ ಕೊಡೋಕಿತ್ತಲ್ಲ ಮರ. ಕಂಪ್ಲೇಂಟಾ? ಒಬ್ರು ಅದ್ರೆ ಸಾಕು, ಉಳಿದವರೆಲ್ಲ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾರ, ಬಡಿಬೇಡಿ ಮಾರ. ಬರ್ತಾರೆ, ನಾನು ಬಡಿತೀನಿ. ನಮಸ್ಕಾರ. ನಮಸ್ಕಾರ. ನಮ್ಗೊಂದು ಕಂಪ್ಲೇಂಟ್ ಕೊಡೋಕಿತ್ತಲ್ಲ ಮಾರ. ಯಾರ್ರಿ ನೀವು? ಏನ್ ಕಂಪ್ಲೇಂಟು? ನಮ್ ಸಾಹೇಬ್ರು ಹೊರಗೋಗ್ಯಾರ, ನೋಡ್ರಿ ಬರ್ತಾರ. ಕಿರಣ್ ಹುಲಿ, ಇವರು ಹುಲಿ ಹಂಗಾರ ಮಾರ. ಅವ್ರದ್ದು ಮೈಸೂರು ಕಡೆ ಒಂದು ಹಳ್ಳಿ ಹುಲಿದುರ್ಗ ಅಂತ, ಅದನ್ನ ಅವ್ರು ಸ್ಟಾರ್ಟ್ ಮಾಡಿ ಕಿರಣ್ ಹುಲಿ ಅಂತ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಿಮ್ದು ಯಾವ ಊರು? ನಮ್ದು ಕೋಳಿಗದ್ದೆ ಅಂತ ಹೇಳಿ. ಕೋಳಿಗದ್ದೆನ? ಈ ಕಪ್ಪಗೆರೆ ಹತ್ರ. ಕಪ್ಪೆಗೆರೆನ? ನಿಮ್ಗೆ ಈ ಕೋಣನ ಬೈಲ ಗೊತ್ತಿಟ್ಟಲ್ಲ? ಕೋಣನ ಬೈಲ ಅಲ್ಲಿಂದ ಕರೆಕ್ಟ್ 6 ಕಿಲೋಮೀಟರ್ ಅಷ್ಟು ಕಾಣ. ಅಯ್ಯೋ ದೇವ್ರೆ, ಇವ್ರದೇನು ಊರು ಕಾಡು ಕರ್ಮ. ಯಾವ ಕಪ್ಪೆನೂ ಗೊತ್ತಿಲ್ಲ, ಕೋಳಿನೂ ಗೊತ್ತಿಲ್ಲ, ಕೋಣನೂ ಗೊತ್ತಿಲ್ಲ. ಈಗ ಬಂದು ವಿಷಯ ಹೇಳ್ರಿ ಸ್ವಾಮಿ. ಪ್ರಾಯಪ್ರ ನಿನ್ನೆ ರಾತ್ರಿ ಪ್ರವೇಶ ಪದ್ಧತಿ ನಮ್ದೊಂದು ಪಾತ್ರ ಹೊರಟೋಗಿದೆ. ಒಳ್ಳೆ ಮಂಡೆ ಬಿಟ್ಟರೆ ವ್ಯಾಪಾರ ಆಗಿದೆ. ಇವ್ನು ಅವನ ಮೊದ್ಲೇ ನಿಮ್ ಭಾಷೆ ನಂಗೆ ಅರ್ಥ ಆಗಂಗಿಲ್ಲ. ಆ ಬಾಯಿ ಆಗಿರೋದು ಉಗುಳಿ ಬಂದು ಚಂದಕ್ಕೆ ಬಾಯಿ ತಗ್ದು ಹೇಳ್ರಿ. ಎಲ್ಲ ಕಡೆ ಉಗುಳದೇ ಆಯ್ತು. ಬನ್ರಿ ಒಳಗೆ. ಸರ ನಾನು ಬಿಟ್ಬಿಡ್ರಿ ಸರ. ಶಿವಪ್ರಸಾದ್ ಸರ್, ನಂಗೊಂದು ಜಾಮೀನ್ ಕೊಟ್ಟು ಬಿಡಿಸ್ರಿ ಸರ. ಈ ದಿನ ರಾತ್ರಿ ಜಾಗರಣೆ ಮಾಡೋದಕ್ಕೆ ನಮ್ಗೆ ಈ ಕವಳೆ ಹಾಕ್ತಾ ಇಪ್ಪಕ್ಕಾಗ್ತಿಲ್ಯೇ ಅಂತ ಮಾಡೋದೇಳಿ. ಈ ಕೆಟ್ಟ ಚಟ ಸುತ್ತಾಗಿ ಹೋಗ್ದಂಗೆ ಕಾಣುತ್ತ ಮರ್ರ. ರೇ ಸ್ವಾಮಿ, ನಿಮ್ ಚಟ ನೀವೇನಾರ ಮಾಡ್ಕೊಳ್ಳಿ, ಈಗ ಬಂದು ವಿಷಯ ಹೇಳ್ರಿ. ಸಾಹೇಬ್ರೆ, ನಿನ್ನೆ ರಾತ್ರಿ ಪ್ರವೇಶ ಪದ್ಯಕ್ಕೆ ನಮ್ದೊಂದು ಪಾತ್ರ ಕಾಣೆಯಾಗಿದೆ ಮರ. ಬಹಳ ಮಂಡೆ ಬಿಸಿ ವ್ಯಾಪಾರ ಆಗಿದೆ. ಏನು ಪಾತ್ರ ಕಳೆದೋಗಿದ್ಯಾ? ಅದೆಂತ ಪಾತ್ರ ರೀ? ಚಿನ್ನದ್ದು ಬೆಳ್ಳಿದ್ದು? ಅದೆಲ್ಲ ಅಲ್ಲ ಮರ್ರೆ. ಹಂಗಾದ್ರೆ ದೊಡ್ಡ ಕಂಚಿನ ಹಿತ್ತಾಳೆ ತಾಮ್ರದ ಪಾತ್ರ ಏನ್ರಿ? ಅಲ್ಲ ಮರ್ರೆ. ರೀ ಸ್ವಾಮಿ, ಇಲ್ಲಿ ಕಳೆದೋಗಿರೋ ಮನುಷ್ಯನೇ ಹುಡುಕ್ಲಿಕ್ಕೆ ಟೈಮ್ ಇಲ್ಲ. ಇನ್ ನಿಮ್ ಮನೆ ಪಾತ್ರ ಎಲ್ಲ ಎಲ್ಲಿಂದ ಹುಡುಕೋದ್ರಿ? ಅಯ್ಯೋ ಪಾತ್ರ ಅಲ್ಲ ಮರ್ರೆ, ಏಸ ಮರ್ರೆ. ಪಾಯಸದ ಪಾತ್ರನಾ? ಪಾಯಸದ ಪಾತ್ರ ಅಲ್ಲ ಮರ್ರೆ. ಈ ಪಾಯಸದ ಪಾತ್ರನ ಎಲ್ಲಿ ಹುಡ್ಕೋದ್ರಿ? ಅದು ಯಾವ್ದಲ್ಲ ಮರ್ರೆ, ಏಸ, ಯಕ್ಷಗಾನದ ಏಸ ಮರ್ರೆ. ಓ ಏಸ. ನೋಡಿ ಯಜಮಾನ್ರೆ, ನಾವೊಂದು ಕೊಲೆ ಕೇಸ್ನಾಗ ಸಿಕ್ಕಾಪಟ್ಟೆ ಬಿಜಿ ಆಗಿದ್ದೀವಿ. ಡಿಪಾರ್ಟ್ಮೆಂಟ್ ಆಗ ಸ್ಟಾಫ್ ಬೇರೆ ಕಡಿಮೆ ಅದಾರ. ಹೌದು. ಈಗ ಸುಮ್ನೆ ವಿಷಯಕ್ಕೆ ಬರ್ರಿ. ನೋಡಿ ಸ್ವಾಮಿ, ನಿಮ್ ಜೊತೆ ಸುಮ್ನೆ ಟೈಮ್ ಪಾಸ್ ಮಾಡೋಕೆ ನಮ್ಗೆ ಟೈಮ್ ಇಲ್ಲ. ನೀವೊಂದು ಕೆಲಸ ಮಾಡಿ, ನಮ್ ಜೊತೆ ರಾಮದುರ್ಗಕ್ಕೆ ಬನ್ನಿ. ಒಂದು ಕೊಲೆ ಕೇಸ್ ಇದೆ, ತನಿಖೆ ಮಾಡೋಣ. ನಿಮ್ ವ್ಯಾಪಾರದೊಳಗೆ ನೆಗೆಯಾಡಿ ತೆರೆ ಹೋಗಿ ಸಾಯು ಹಂಗತ್ತಲ್ಲ ಮರ್ರ. ಭಾರಿ ಜೋಕ್ ಮಾಡ್ತಾರ ಮರ್ರ. ನಮ್ ಮ್ಯಾಳದಾಗ ಕೋಡಂಗಿ ಒಬ್ಬ ಕಮ್ಮಿದ್ದ ಕಾಣಿಲ್ಲ ಖಾತ್ರಿ. ಏನ್ ತನಿಖಿತ್ತನೋ ಮಾರಾಯ? ಓ ಯಪ್ಪ, ಯಾರಿಗೆ ಏನಾಗೈತ್ರಿ? ಕೊಲೆ, ಸುಳಿಗೆ, ಕಳ್ಳತನ, ರೇಪು, ವಂಚನೆ, ವರದಕ್ಷಿಣೆ ಕಿರುಕುಳ, ಕಿಡ್ನಾಪು, ಮಿಸ್ಸಿಂಗು. ಅದೇ ಕಡೆ ಮಿಸ್ಸಿಂಗು. ನಿನ್ನೆ ರಾತ್ರಿಯಿಂದ ಹುಡುಕಿ ಸಾಕಾಯ್ತು ಮರ್ರೆ. ನಿದ್ದಿಲ್ದೆ ಬುದ್ಧಿಲ್ದೆ ನೋಡಿ ಹೊರ ಬಂದಂಗೆಲ್ಲ ಆಯ್ತು. ಓ ತಿಳಿಯೋ ಹಂಗೇನ್ರಿ ಅಪ್ಪ, ಪುಣ್ಯ ಬರ್ತೈತಿ. ಯಾರು ಕಳಿದಾರ, ಎಷ್ಟು ವರ್ಷ, ಗಂಡು ಹೆಣ್ಣು ನೋಡಕ್ ಹೆಂಗದಾರ, ಕುರ್ತಿನ ಮರ್ತಂತ ಏನೈತಿ? ಅದೇ ಹೇಳಿದ್ಮೇಲೆ ನಮ್ಮದು ಯಕ್ಷಗಾನ ಮೇಳ, ರಂಗಶಿವ ಕೃಪಾಪೋಷಿತ ಯಕ್ಷಗಾನ ಮೇಳ ಕುಂದಾಪುರ ಎಂದೇಳಿ. ನಾವು ಎಲ್ಲರ ಮೇಳದಂಗಲ್ಲ,
ನಮ್ಮ ದೇವರ ಕಾರಣಿಕ ಇಕ್ಕೋದ್ರಿಂದ ಭಕ್ತರೆಲ್ಲರೂ ಹರಕೆ ಆಟ ಹೇಳ್ಕಂತ್ರ ಮಾರ. ಹೆಚ್ಚಾಗಿ ಎಲ್ಲ ಪಂಚವಟಿ ಆಟವೇ ಇರುತ್ತೆ. ಆದ್ರೆ ನಿನ್ನೆ ರಾತ್ರಿ ನಿಮ್ಮೂರಲ್ಲಿ ಇಟ್ಕೊಂಡು ಭಕ್ತರದೊಂದು ಹರಕೆ ಆಟತ್ತು ಮಾರ. ರಾತ್ರಿ ಅರ್ಧ ಆಗಿತ್ತು ಮಾರ. ನಮ್ಮ ವೇಷ ರಂಗಸ್ಥಳದಿಂದ ಓಡಿ ಹೋಗಿ ವಾಪಸ್ ಬರಲೇ ಇಲ್ಲ ಮಾರ. ನಾಪತ್ತೆ. ಹೌದಾ? ಅದು ಕೂಡ ಹೆಣ್ಣು ವೇಷ. ಬೊಕ್ಕೆ ಕಾರಿ ಕಾರಿ ಮಾಸಿ ಕೆಂಡ ಮತ್ತೆ ಮಸ್ತ್ ದಪ್ಪ ಮಾರ. ಮತ್ತೆ 2 ಕಣ್ಣು, 2 ಕಿವಿ, ಮತ್ತೆ 2 ಬಾಯಿ. ಅಲ್ಲ ಮರ, ಒಂದೇ ಬಾಯಿ ಅದಕ್ಕೆ. ಮತ್ತೆ ವೇಷ ತೆಗ್ದ್ರೆ ನಿಮ್ಮಂಗೆ ಅಲ್ಲ ರೀ, ಈ ವೇಷ ಅಂದ್ರೆ ಏನ್ರಿ? ವೇಷ ಅಂದ್ರೆ ಕಲಾವಿದನ? ಕಲಾವಿದ ಅಲ್ದೆ ಕಲಾವಿದ ಮಂಜು. ಅವ ಚೌಕಿಯಾಗಿ ಮನಿಕೊಂಡಿದ್ದ ಮರ್ರೆ. ಪಾಪ ಅವನಿಗೆ 2 ದಿವಸದಿಂದ ವೇಷ ಮಾಡೋಕೆ ದೇಹ ಉಲ್ಲಾಸವೇ ಇಲ್ಲ ಮರ್ರೆ. ಅಲ್ಲ ರೀ, ಈ ವೇಷ ಅಂದ್ರೆ ಕಾಸ್ಟ್ಯೂಮ್ ಏನ್ರಿ? ಅದು ಕಳುವಾಗತ್ತೇನು? ಕಾಸ್ಟ್ಯೂಮ್ ಹೋದ್ರೆ ಮತ್ತೆ ಬೇಕಾದಷ್ಟು ಇತ್ತು ಮಾರ್ರೆ. ಈ ವೇಷವೇ ಓಡಿ ಹೋದ್ರೆ ನಾವು ಆಟ ಹೆಂಗ್ ಮಾಡೋಕಾತ ಮರ? ಎಲ್ಲ ಇವನವನ ಕಲಾವಿದ ಅದಾನಂತಿ, ಕಾಸ್ಟ್ಯೂಮ್ ಐತಿ ಅಂತಿ, ಮತ್ತೆ ಈ ವೇಷವೇ ಓಡಿ ಹೋಗೈತಿ ಅಂದಾರ ಇದು ಯಾವ ನಮ್ನೆ ಕಂಪ್ಲೇಂಟ್ ಮಾರಿಯ? ಅಯ್ಯೋ ದೇವ್ರೆ, ನಮ್ದೇನು ಸ್ಟೇಷನ್ ಹುಚ್ಚಾಸ್ಪತ್ರೆನು ಇಲ್ಲಿ ಕಾಡಿ. ನಾಳದು ರಾತ್ರಿ ನಮ್ಮ ಅಬಕಾರಿ ಸಚಿವರದ್ದು ಹರಕೆ ಆಟ ಇತ್ತು ಮಾರ್ರೆ. ಅವರಿಗೆ ಪಂಚವಟಿ ಆಯ್ಕಂಬ್ರೆ ದಯವಿಟ್ಟು ಹುಡುಕಿ ಕೊಡಿ ಮಾರ. ಬೇಕಾದ್ರೆ ನಿಮ್ಗೆ ಕಾಲಿಗೆ ಮಾಡಕಂತ ಬೀಳ್ತಾರೆ. ಯಾವ ಉಳ್ಳಾಟಿ ಶಾಪು ಏನು ಕತ್ತಿನ. ನಾ ಹರಕೆ ಹೇಳ್ಕೊಂಡಿದ್ದೆ, ನೀವು ಹುಡುಕಿ ಕೊಡಿ ಮಾರ ಅಷ್ಟೇ. ಮತ್ತೆ ನಿಮಗೆ ಏನು ಕೊಡದಿದ್ರು ನಮ್ಮ ದನಿಗಳು ಕೊಡ್ತರು ಹಾಗಂತ ಫೋನಲ್ಲಿ ಹೇಳಿರು ಮಾರ್ರೆ. ಅಪ್ಪ ತಂದೆ, ನಿನ್ ಮಾತು ದೇವ್ರಾಣೆ ನಂಗೆ ಒಂದು ಅಕ್ಷರ ತಿಳಿಲಿಲ್ಲಪ್ಪ. ನೀವೊಂದು ಕೆಲಸ ಮಾಡು, ಬಾಯ್ದು ತಗೋ, ಪೆನ್ನು ಪೇಪರ್ ತಗೊಂಡು ಒಂದು ಕಂಪ್ಲೇಂಟ್ ಬರ್ಕೊಡು. ನಮ್ಮ ಸಾಹೇಬ್ರು ಮಾತಿಗೊಮ್ಮೆ ನಾನು ಮೈಸೂರಿನ ಹುಲಿ ಗರ್ಜಿಸ್ಲಾ ಅಂತ ಹೇಳ್ತಿರ್ತಾರೆ. ನಿನ್ ಕೇಸ್ನಾಗ ಏನ್ ಗರ್ಜಿಸ್ತಾರೋ ನೋಡೇ ಬಿಡೋಣ. ನಾ ಬರೀಕ ನಂಗೆ ಗದ್ದೆಲ್ಲ ಬರಕ್ ಗೊತ್ತಿಲ್ಲ. ಪದ್ಯ ಬರ್ದು ಗೊತ್ತದ? ಓ, ನೀನು ಗದ್ಯನಾರು ಬರಿ ಪದ್ಯನಾರು ಬರಿ, ನೀನು ತಿಳಿದಂಗ್ ಬರಿ. ಯೋ ಮಾರ್ಯ, ತಾಡಿ ತಾಡಿ. ಏ ಪಾಟೀಲ, ಇವತ್ತು ಗಳಿಗೆ ಸರಿ ಇಲ್ಲ ನೋಡು. ಅಲ್ಲಿ ನೋಡಿದ್ರೆ ಹೆಣ ನಿಲ್ದಿರೋ ಕೊಲೆ ಕೇಸು, ಇಲ್ಲಿ ನೋಡಿದ್ರೆ ಮನುಷ್ಯ ನಿಲ್ದಿರೋ ಮಿಸ್ಸಿಂಗ್ ಕೇಸು. ಈ ತಲೆ ಸರಿದ್ದವ್ರು ಯಾರು? ನಮ್ಮ ಈ ಕೆಲಸ ಮಾಡಂಗಿಲ್ಲ ನೋಡು. ಆಯ್ತೇನ್ರಿ? ಲಾಯ್ಕಾಯ್ತು ಬಂದ ಹಂಗ್ ಬರ್ದಿದ್ ನೋಡಿ. ಏನ್ ಬರ್ತಿದ್ಯಪ್ಪ? ನಿನ್ನ ಭಾಷೆನೂ ಅರ್ಥ ಆಗಂಗಿಲ್ಲ, ನೀನು ಬರ್ತಿದ್ದು ಅರ್ಥ ಆಗಂಗಿಲ್ಲ. ಇದು ಏನಂತ ಸ್ವಲ್ಪ ಓದಿ ಹೇಳು. ಠಾಣಾಧಿಕಾರಿಯೇ ಕೇಳೆಮ್ಮಯ ಮೇಳದಿ ಮಾಯವಾದ. ಆಯ್ತು ನಡ್ರಿ, ನಿಮ್ಮವ್ರು ಸಿಕ್ಬಿಟ್ಲೆ ಹೇಳಿ ಕಳಿಸ್ತೀವಿ ನಾವು. ಅಲ್ಲ ಸಾಹೇಬ್ರ, ಅದೇ ಮಾರ್ಯ ಅಲ್ಲಿ ಎಲ್ಲ ಕಳ್ಸಿ ಗೊಬ್ಬರ ನೋಡಿ. ಅಲ್ಲ ಹೋಗಿ ಹೋಗಿ ಎಲ್ಲ ಉಟ್ಕಾಡು, ಹೋಗಿ ಇಲ್ಲಿಂದೆಲ್ಲ ಬರ್ತಿರೋ ಜೀವನ. ಲೇ ಪಾಟೀಲ, ನಿಂಗೇನಾದ್ರೂ ಈ ಕಂಪ್ಲೇಂಟ್ ಅರ್ಥ ಇದ್ದೇನೆ? ಅಲ್ಲ, ಕಲಾವಿದ ಇದಾನಂತೆ, ಕಾಸ್ಟ್ಯೂಮು ಇದೆಯಂತೆ, ವೇಷ ಕಳೆದೋಗಿದೆ ಅಂದ್ರೆ ಇದು ಯಾವ ನಮ್ನಿ ಕಂಪ್ಲೇಂಟು ಮಾರಾಯ? ಅಲ್ಲ, ದಿವ್ಸಕ್ಕಿಂತವ್ರಿಬ್ರು ಬಂದ್ರೆ ನಮ್ ಕತೆ ಗೋವಿಂದ ಅಷ್ಟೇ ನೋಡು. ಲೇ ಪಾಟೀಲ, ಬಾ ಊಟ ಮಾಡಿ ಬರೋಣ. ನೋಡಿ, ನಂಗೇನಾದ್ರೂ ಪಾರ್ಸೆಲ್? ಅವಳಲ್ಲ, ಅವನಲ್ಲ, ಇವಳಲ್ಲ ಅಂತೆ. ಏ ಪಾಟೀಲ, ಏನಾಯ್ತು ಆ ಕೊಲೆ ಕೇಸು? ಏ ಸಾಹೇಬ್ರೆ, ದೊಡ್ಡ ತಲೆಗಾನಿ ಆಗೈತಿ. ಏನಾಯ್ತು ಹೇಳು? ನಾನ್ ಗೊತ್ತಲ್ಲ, ಮೈಸೂರು ಹುಲಿ ಯಾವ್ದಕ್ಕೂ ಎದ್ರಲ್ಲ. ಏನಾಯ್ತು ಹೇಳು? ಸರ್, ಹೋಮ್ ಮಿನಿಸ್ಟ್ರು. ಹೋಮ್ ಮಿನಿಸ್ಟರ್, ಗುಡ್ ಮಾರ್ನಿಂಗ್ ಸರ್. ಹೋಮ್ ಮಿನಿಸ್ಟರ್ ಕಾರ್ ಬಂದಿದೆ ಅಷ್ಟೇ. ಏನಕ್ಕೆ ನೋಡು. ನೋಡೋಣ. ಆಯ್ತ್ರಿ ಆಯ್ತ್ರಿ. ಏನೋ GST ಟ್ಯಾಲಿ ಆಗ್ಲಿಲ್ವಾ? ನಮ್ಮ ರಾಜೇಶ್ ಶೆಟ್ಟಿ ಇದ್ದಾರೆ, ಅವ್ರ ಹತ್ರ ಕೊಡ್ರಿ, ಟ್ಯಾಲಿ ಮಾಡಿ ಕೊಡ್ತಾರೆ. ನಾನು ಹೇಳ್ತೇನೆ ಅಂತ ಹೇಳಿ. ಓಕೆ ಓಕೆ ಓಕೆ. ಕೇಳು ಚೆಲುವೆ, ನೀನು ಮೆನು 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 ಗೋತಾರೆ, ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣ ಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ. ಬಡು ಕಾಡಿ ನೀ ಬರುವಾಗ
ರೀ ಆವಾಗಲೇ ಹೇಳ್ದಲ್ವೇನ್ರಿ, ಅವರ 2ನೇ ಹೆಂಡತಿ 3ನೇ ಮಗುವಿಗೆ ನಾಮಕರಣ. ಏನ್ ಹೇಳಿ? ನಾಮಕರಣ ಅಲ್ಲ ರೀ, ನಾಮಕರಣ. ಬರೋಕ್ ಆಗಲ್ಲ ರೀ. ಇಡ್ರಿ ಫೋನು. ಈ ಹಾಳ ಫೋನ್ ಬೇರೆ. ನಿಮ್ಮಿಷ್ಟು ದೊಡ್ಡ ಗಟ್ಟಿಯಾಗಿದ್ದಾರೆ ಅಂತ ಆಯ್ತು. ಗಟ್ಟಿ ಪಾರ್ಟಿ. ಸರ್ ನಮಸ್ತೆ ಸರ್. ನಮಸ್ತೆ. ಕೂತ್ಕೊಳ್ಳಿ ಸರ್. ಕೂತ ಇದ್ದೀನಲ್ರಿ ಸರ್ ನಾನು ಮೈಸೂರು ಅಲ್ಲ ಕಿರಣ್ ಹುಲಿ ಅಂತ ಸರ್. ನಾವು ಇಲ್ಲಿ ತನಕ ಬಂದಿದ್ದು. 1 ನಿಮಿಷ ಸರ್. ಇರ್ರಿ. ಹಲೋ. ಸರ್ ನಮಸ್ತೆ ಸರ್. ನಮಸ್ತೆ. ಅದೇ ಸರ್ ಸ್ಟೇಷನ್ಗೆ ಬಂದಿದ್ದೆ. ಹೌದು ಸರ್, ಇಲ್ಲೇ ಇದ್ದಾರೆ ಸರ್. ಕೊಟ್ಟೆ ಸರ್. ಹೋಮ್ ಮಿನಿಸ್ಟರ್ ಸಾಹೇಬ್ರು ಲೈನಲ್ಲಿ ಇದ್ದಾರೆ. ಹೋಮ್ ಮಿನಿಸ್ಟರ್? ಹಲೋ ಸರ್, ಗುಡ್ ನೈಟ್ ಸರ್. ಅಲ್ಲ ಗುಡ್ ಮಾರ್ನಿಂಗ್ ಸರ್. ಹಲೋ ಇನ್ಸ್ಪೆಕ್ಟರ್, ಹೇಳಿ ಸರ್. ನಿಮ್ಮಲ್ಲಿ ಬೆಳಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ಬಂದಿತ್ತಲ್ಲ? ಮಿಸ್ಸಿಂಗ್ ಕೇಸು? ಓ ಸರ್, ಬಂದಿತ್ತು ಸರ್. ನೋಡಿ, ನಾಡಿ ನಮ್ಮ ಅಬಕಾರಿ ಸಚಿವರದ್ದು ಪರ್ಸನಲ್ ಹರಕೆ ಆಟ ಉಂಟು. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಾಳೆ ಸಂಜೆ ಒಳಗೆ ಆ ವೇಷ ಹುಡ್ಕೊಡಿ ಆಯ್ತಾ? ಒಂದು ಕೆಲಸ ಮಾಡಿ, ಆ ವೇಷ ಹುಡ್ಕೊಟ್ಟವ್ರಿಗೆ 5 ಲಕ್ಷ ಬಹುಮಾನ ಕೊಡೋದಾಗಿ ಎಲ್ಲ ನ್ಯೂಸ್ ಚಾನಲ್ಗಳು ಸುದ್ದಿ ತಿಳಿಸ್ಬಿಡಿ. ಅಲ್ಲ ಸರ್, ನಾಳೆ ಸಂಜೆ ಒಳಗೆ ಅದು ಹೇಗೆ ಸರ್? ಹಲೋ ಸರ್ 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 ಸರ್. ನೀವೆಂತ ಇನ್ಸ್ಪೆಕ್ಟರ್ ಮಾರ್ರೆ, ನಮ್ಮ ಸಚಿವರು ಹೇಳಿದ್ದು ತಿಳಿಲ್ವಾ? ಸುಮ್ಮನೆ ನೆಪೆ ಹೇಳದೆ ಹುಡುಕಿ ಕೊಟ್ರೆ ನಿಮ್ಗೆ ಹೇಳೋದು, ಇಲ್ದಿದ್ರೆ ಗೊತ್ತುಂಟಲ್ಲ. ನಾನಿನ್ನು ಬರಲೇ? ನೆನ್ಪುಂಟಲ್ಲ, ನಾಳೆ ಸಂಜೆ ಒಳಗೆ ನಮಗೆ ವೇಷ ಹುಡುಕಿ ಕೊಡಬೇಕು. ನೀವು ಏನು ಮಾಡ್ತೀರಿ ಗೊತ್ತಿಲ್ಲ. ಆಮೇಲೆ ಅದರದ್ದು ಗುರುತು ಪರಿಚಯ ಎಲ್ಲ ಗೊತ್ತಿದೆಯಲ್ಲ ನಿಮಗೆ, ಹುಡುಕಿ ಕೊಡ್ಬೇಕಷ್ಟೇ. ಸರ್ ಸರ್ ಸರ್. ಸುಮ್ಮನೆ ಕೆಲಸ ನೋಡ್ರಿ. ಹಲೋ, ಏನು ಶೆಡ್ಡ? ಶೆಡ್ಗೆಲ್ಲ ಬರೋಕ್ಕಾಗಲ್ಲ ರೀ. ಇಡ್ರಿ ಫೋನು. ಅಲ್ಲ, ಇದೊಳ್ಳೆ ಹಾವಾಗ್ತಾ ಇದ್ದಾನೆ. ನಾಳೆ ಸಂಜೆ ಒಳಗೆ ಹುಡುಕಿ ಕೊಡು ಅಂದ್ರೆ ಅದು ಹೆಂಗ್ರಿ ಹುಡ್ಕೋದು? ಒಳ್ಳೆ ಹಾವಾಗ್ತಾ ಇದ್ದಾನೆ ಸರ್. ಆಗಪ್ಪ ಮೇಳದ ಭಾಗವತರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಅದು ಮನುಷ್ಯನೂ ಅಲ್ಲ, ವಸ್ತುನೂ ಅಲ್ಲ ಸರ್. ಅದನ್ನು ಯಕ್ಷಗಾನದ ವೇಷ ಅಂತ ಸರ್. ವೇಷನ? ಹೌದು ಸರ್. ಅದನ್ನು ಹೇಗೆ ಹುಡ್ಕೋದು ಸರ್? ಇದೊಳ್ಳೆ ತಲೆಬೇನಾಯ್ತಲ್ರಿ. ಅಲ್ಲ, ಒಂದು ವೇಷ ಹುಡುಕು ಅಂದ್ರೆ ಅದು ಹೆಂಗ್ರಿ ಹುಡ್ಕೋದು? ಹೆಣ ಇಲ್ಲ, ಕೊಲೆಗಾರ ಇಲ್ಲ. ಅಲ್ಲೊಂದು ಕೊಲೆ ಕೇಸು, ಆರ್ಟಿಸ್ಟ್ ಅಲ್ಲ, ಕಾಸ್ಟ್ಯೂಮ್ ಅಲ್ಲ. ಇಲ್ಲೊಂದು ಮಿಸ್ಸಿಂಗ್ ಕೇಸು. ಸಾಲದಕ್ಕೆ ಆ ಹೋಮ್ ಮಿನಿಸ್ಟರ್ ಒತ್ತಡ ಬೇರೆ. ಬಡ್ಕೋಬೇಕು. ರೀ ಪಾಟೀಲ್ ಬನ್ರಿ. ನೋಡಿ, ನೀವು ಈ ನ್ಯೂಸ್ ಚಾನೆಲ್ ಅವರಿಗೆ ಹೋಗಿ ಯಕ್ಷಗಾನದ ವೇಷ ಕಳೆದೋಗಿದೆ, ಹುಡುಕಿ ಕೊಟ್ಟವರಿಗೆ 5 ಲಕ್ಷ ಬಹುಮಾನ ಅಂತ ಹೇಳಿ ಸುದ್ದಿ ಕೊಟ್ಟು ಬನ್ನಿ. ಓಕೆ ಸರ್. ಹಾಗೆ ಬರುವಾಗ ಈ ಆಸ್ಪತ್ರೆಗಳಿಗೆಲ್ಲ ಹೋಗಿ ಯಾರಾದರೂ ಕೈಕಾಲು ಕಟ್ಟೋದವರು ಅಲ್ಲ ಅನಾಥ ಶವಗಳೇನಾದ್ರೂ ಅಡ್ಮಿಟ್ ಆಗಿದ್ದಾರಂತ ತಿಳ್ಕೊಂಡು ವಿಚಾರಿಸ್ಕೊಂಡು ಬನ್ನಿ. ನೀವು ನೋಡಿ. ಎಸ್ ಸರ್. ಅಲ್ಲ, ಇದು ಒಳ್ಳೆ ವಿಚಿತ್ರವಾಗಿದೆಯಲ್ಲಪ್ಪ. ಹಾಗಾದ್ರೆ ಆ ರೂಮ್ ತಗೊಂಡವನು ಏನಂತ? ಅವನು ಯಾವುದೋ ಒಂದು ಊರಿತ್ತಲ್ವಾ? ರಾಮದುರ್ಗ ಸರ್. ಫೋನ್ ಮಾಡಿ ನೋಡೋದಕ್ಕೆ. ಸರಿ ಸರ್. ಹಲೋ. ಹಲೋ, ರಾಮದುರ್ಗ ಸ್ಟೇಷನ್. ಹಲೋ, ನಾನು ಇನ್ಸ್ಪೆಕ್ಟರ್ ಕಿರಣ್ ಮಾತಾಡ್ತಿದ್ದೀನಿ. ರೀ, ಇವತ್ತು ಬೆಳಿಗ್ಗೆ ಮಲ್ಲಪ್ಪ ಮೆಣಸಿನಕಾಯಿ ಬಗ್ಗೆ ವಿಚಾರಿಸಕ್ಕೆ ಹೇಳಿದ್ನಲ್ಲ, ಏನಾಯ್ತ್ರಿ ಅದು? ಹೇಳಿದ ವ್ಯಕ್ತಿ ಮಧ್ಯಾಹ್ನದ ಬಸ್ಸಿಗೆ ಊರಿಗೆ ಬಂದಾನಂತ್ರಿ ಸರ. ಏನೋ? ಹಾಗಾದ್ರೆ ಇನ್ನು ಅವನು ಬದುಕಿದ್ದಾನೆ, ಸತ್ತಿಲ್ಲ ಅಂತ ಕೇಳ್ರಿ. ಹಾಗಾದ್ರೆ ಆ ರೂಮಲ್ಲಿ ಸತ್ತಿದ್ದು ಯಾವ ಕಾಡು ಪ್ರಾಣಿ? ಛೇ, ಒಳ್ಳೆ ಅವಾಂತರ ಆಯ್ತಲ್ರಿ. ರೀ, ಅವನನ್ನ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ನಮ್ಮ ಸ್ಟೇಷನ್ಗೆ ಕರ್ಕೊಂಡು ಬನ್ನಿ. ಏನು ಅಂತ ವಿಚಾರಣೆ ಮಾಡೋಣ. ಸರ್, ಅವನು ಯಾಕೆ ರೂಮ್ ತಗೊಂಡಲ್ಲಿ ಹೋಗಿದ್ದಾನೆ? ಹಾಗಾದ್ರೆ ಅವನೇ ಯಾರನ್ನು ಕೊಲೆ ಮಾಡಿ ಓಡೋಗಿದ್ದಾನೆ ಅಂತ ಆಯ್ತು. ಸರ್, ಈ ಮೂರ್ಕುಂಡಿ ಮಠ ಇದ್ದಾನಲ್ಲ, ಅವ್ರು ಫೋನ್ ಕಾಲ್ ನೋಡಿದೆ. ಅದರಲ್ಲಿ ಮಧು ಅನ್ನೋ ನಂಬರ್ಗೆ ತುಂಬಾ ಸಲ ಕಾಲ್ ಮಾಡಿದ್ದಾನೆ ಸರ್. ಮಧುನ? ಹೌದು ಸರ್. ಆ ನಂಬರ್ಗೆ ಫೋನ್ ಮಾಡಿ ನೋಡು. ಸರಿ ಸರ್. ಹಲೋ. ಹಲೋ ಚೆನ್ನು, ಈಗ ಯಾಕೆ ಫೋನ್ ಹಚ್ಚಿಯೋ? ಇದು ನನ್ನ ಪಾರ್ಲರ್ ಟೈಮ್ ಐತಿ, ಒಬ್ರು ಕಸ್ಟಮರ್ ಬೇರೆ ಇದಾರ, ಆಮೇಲೆ ನಾನಾ ಹಚ್ತೀನಿ ನಿಂಗ. ಹಲೋ ಮೇಡಮ್, ನೀವು ಚಿನ್ನುಗಾರ ಹಚ್ಚಿರಿ. ಮೊದಲು ನೀನು ಎಲ್ಲಿದ್ಯಾ ಅಂತ ಹೇಳಮ್ಮ. ಹಲೋ, ಯಾರು ಮಾತಾಡೋದ್ರಿ? ಇದು ಚೆನ್ನುನ ಫೋನ್ ಅಲ್ಲ? ಫೋನ್ ಅವಂದೇ ಮಾತಾಡ್ತಿರೋದು, ಅವ್ನ ಮಾವನವರು. ನೀನ್ ಎಲ್ಲಿರೋದಮ್ಮ? ರೂಪಂ ಬ್ಯೂಟಿ ಪಾರ್ಲರ್. ಅವ ಎಲ್ಲದಾನ? ಅವಂಗ ಫೋನ್ ಕೊಡ್ರಿ.
ಪಾರ್ಲರ್. ಈ ಪಾರ್ಲರ್ಗೆ ನನ್ನ ಹೆಂಡತಿ ವಾರಕ್ಕೆ 2 ಸಲ ಹೋಗಿ ಬರ್ತಾರೆ ಸರ್. ಅಷ್ಟು ಖರಾಬ್ ಆಗೋಲ್ಲ ನಿನ್ನ ಹೆಂಡತಿ? ಸರ್ ನಿಮ್ಮ ಹೆಂಡತಿನೂ ಹೋಗ್ತಾರೆ ಸರ್. ಆಯ್ತು, ಅಡ್ಜಸ್ಟ್ ಮಾಡೋಣ ಬಿಡು. ಸರ್ ನಾನು ಹೋಗಿ ಹಿಂಗೆ ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ. ಸರಿ ಸರಿ, ಜೀಪ್ ತಗೊಂಡು ಹೋಗು. ಹಂಗೆ ಶರಣಮ್ಮನ್ನ ಮತ್ತೆ ಲಿಂಗಮ್ಮನ್ನ ಕರ್ಕೊಂಡು ಹೋಗು. ಬೇಗ ಬಾ, ಹೋಗು. ಎಸ್ ಸರ್. ನಮಸ್ತೆ ಸರ್, ರಾಮದುರ್ಗ PC ರಿಪೋರ್ಟಿಂಗ್ ಸರ್. ಸರ್, ತಾವು ಹೇಳಿದಂತ ವ್ಯಕ್ತಿ ಇದ್ದೇನೆ, ಮಲ್ಲಪ್ಪ ಮೆಣಸಿನಕಾಯಿ. ನಿಮ್ಮ ಹೆಸರು? ಮಲ್ಲಪ್ಪ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಯಾಕೋ ಮುಂದೆ ಇಟ್ಕೊಂಡಿದ್ಯಾ? ಹಿಂದಿಟ್ರೆ ಉರಿತೈತಿ ಸರ, ಅದಕ್ಕೆ ನನ್ನ ಹತ್ರನೇ ತಮಾಷೆ ಮಾಡ್ತೀಯ? ನಾನು ಯಾರು ಅಂತ ಗೊತ್ತಲ್ಲ, ಮೈಸೂರು ಹುಲಿ. ಒಂದ್ಸಲ ಗಾರ್ಜಿಸಿದ್ರೆ ಹುಷಾರ್. ತಪ್ಪಾಯ್ತಿರಪ್ಪ, ಕ್ಷಮ ಮಾಡ್ರಿ. ನನ್ನನ್ನು ಎದಕ್ಕೆ ಕರ್ಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದ್ರಿ? ನೋಡೋ, ನಿನ್ನೆ ಸಂಜೆಯಿಂದ ಇವತ್ತಿನ ತನಕ ಏನೇನ್ ನಡೀತು ಅಂತ ಕರೆಕ್ಟಾಗಿ ಬೊಗಳು. ಇಲ್ಲ ಅಂದ್ರೆ ಮಗನೇ ರುಬ್ಬಿ ಚಟ್ನಿ ಮಾಡಿಬಿಡ್ತೀನಿ, ಹುಷಾರು. ಪಗಳು. ಹೇಳ್ತೀನಿ ಸಾಹೇಬ್ರ, ಎಲ್ಲ ಹೇಳ್ತೀನಿ. ನಿನ್ನೆ ಬೆಳಗ್ಗೆಯಿಂದ ಇಡೀ ದಿವಸ ಉಳ್ಳಾಗಡ್ಡಿ ವ್ಯಾಪಾರದಾಗ ಮಾರ್ಕೆಟ್ ಒಳಗಿದ್ರಿ. ರಾತ್ರಿ ಬಹಳ ತಡವಾತ್ರಿ, ಅದಕ್ಕ ಊರಿಗೆ ಹೋಗಕ್ಕಾಗಿಲ್ರಿ. ಅದಕ್ಕ ಈ ಲಾಡ್ಜ್ನಾಗ ರೂಮ್ ಮಾಡಿ ಮಲಗಿದ್ರಿ. ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆನೆ ಹತ್ತಿಲ್ರಿ. ಅದಕ್ಕ ಆ ರೂಮ್ ಬೈ ಕರೆದು ಹೆಂಡ ತರಿಸಿ ಕೂರ್ತು ಮಲಗಿದ್ದೀರಿ. ಹೆಂಡ ಕುಡಿತ್ಯಾ ಮಗನೇ? ಹೆಂಡ ಕುಡಿತ್ಯಾ? ಹೆಂಡ ಕುಡಿದು ಕೊಲೆ ಮಾಡ್ತ್ಯಾ? ಕೊಲೆ ಮಾಡ್ತ್ಯಾ? ಯಾವಾಗ್ಲೂ ಇಲ್ಲ ಸರ್, ಯಾವಾಗ್ಲಾದ್ರೂ ಒಮ್ಮೆ ಕುಡಿತೀನಿ ಸರ್. ಬೆಳಗಿನ ಜಾವ ಅಳಿಯಂದು ಫೋನ್ ಬಂತ್ರಿ. ಏನು ಅಂತ ಕೇಳುವುದಕ್ಕ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಸಿವಿಲ್ ದೌಖಾನಿಯೊಳಗೆ ಬಾ ಅಂದ ಸರ್. ಬೆಳಗಾಗದೊಳಗೆ ಬಂದ್ರೆ ಆಯ್ತು ಅಂತ ಆ ರೂಮ್ ಬಾಗಿಲು ಹಾಕದೆ ಆ ಲಾಡ್ಜಿನ ಹಿಂದ್ಗಡೆ ಬಾಗಿಲಿಂದ ಸೀದಾ ಊರಿಗೆ ಹೊಂದಿರಿ. ಅಲ್ಲಿ ನನ್ನ ಮಾವಂಗೆ ಆಕ್ಸಿಡೆಂಟ್ ಆಗಿತ್ರಿ. ರಕ್ತ ಕೊಡೋದು ಬಹಳ ತಡವಾತ್ರಿ. ಅದಕ್ಕ ವಾಪಸ್ ಲಾಡ್ಜ್ಗೆ ಬಂದಿರಿ. ಕೆಳಗಡೆ ಪೊಲೀಸ್ ಚಿಪ್ ನಿಂತಿತ್ರಿ. ಯಾರೋ ಮಾತಾಡಕತ್ತಿದ್ರು. ಕೆಳಗಡೆ ರೂಮ್ದಾಗ ಕೊಲೆ ಆಗಿದ್ದಿಂದ ಅದಕ್ಕೆ ಅಂಜಿಕೆ ಆತ್ರಿ. ಅದಕ್ಕ ಬಸ್ ಹತ್ತಿ ಸೀದಾ ಊರಿಗೆ ಹೊಂಟಿರಿ. ಇದ್ರಲ್ಲಿ ನಂದು ಏನು ತಪ್ಪಿಲ್ರಿ. ನನ್ನ ನಂಬ್ರಿ ಅಪ್ಪ, ನನ್ನ ನಂಬ್ರಿ. ನೋಡು, ನಮ್ಮ ಹುಡುಗನಿಗೆ ಬೆಳಗಿನ ಜಾವ ಗೆಜ್ಜೆ ಸಪ್ಪಳ ಕೇಳಿದೆ. ನೀನು ಯಾವಳೋ ಹೆಂಗಸನ್ನ ಕರ್ಕೊಂಡು ಬಂದಿದ್ಯಾ? ಯಾರು ಅಂತ ಬಗಳು. ನಮ್ಮ ಪ್ರಾಣಿ, ನಿಮ್ಮ ಪ್ರಾಣಿ, ಆ ಶಂಭುಲಿಂಗ ನಾಣಿ. ನಾ ಯಾರನ್ನು ಕರೆಸಿಲ್ರಿ. ಬೇಕಾದ್ರೆ ಫೋನ್ ತೆಗ್ ನೋಡ್ರಿ. ಅಳಿಯಂದು ಫೋನ್ ಬಂದೈತಿ. ಈ ಚೀಟಿ ತೆಗ್ ನೋಡ್ರಿ. ಆ ದವಾಖಾನಿಯೊಳಗ ರಕ್ತ ಕೊಟ್ಟದಕ್ಕೆ ದಾಖಲೆ ಐತಿ ಸರ. ದಾಖಲೆ ಅಲ್ಲ, ಇವನನ್ನು ನೋಡಿದ್ರೆ ಕೊಲೆ ಮಾಡುವಾಗೆ ಕಾಣಲ್ಲ. ಇವನೇ ಸತ್ತಿದ್ದಾನೆ ಅಂದ್ರೆ ಇವನು ಬದುಕಿದ್ದಾನೆ. ಹಾಗಾದ್ರೆ ಆ ರೂಮಲ್ಲಿ ಸತ್ತಿದ್ಯಾರು? ಆ ರಕ್ತ ಯಾಕು? ಓ, ಒಳ್ಳೆ ಪದ್ಧತಿ ಆಯ್ತಲ್ರಿ. ಸರ್ ಸರ್, ಎಲ್ಲ ಆಸ್ಪತ್ರೆದಾಗ ವಿಚಾರಿಸಿ ಬಂದೆ. ಯಾವ ಅನಾಥ ಶವನೂ ಇಲ್ಲ, ಕೈಕಾಲು ಮುರ್ಕೊಂಡವರು ಬಂದಿಲ್ಲ ಅಂದ್ರು. ಆದ್ರೆ ಒಂದು ಆಸ್ಪತ್ರೆ ಒಳಗೆ ಕಿವಿ ಹರ್ಕೊಂಡವಳೊಬ್ಬಾಕಿ, ಮತ್ತೊಬ್ಳು ಮೂಕೊಯ್ಕೊಂಡವಳೊಬ್ಬಾಕಿ ಇದ್ಲಂತ್ರಿ ಸರ. ಅವ್ರಿಗೆ ಡಾಕ್ಟ್ರು ಸ್ಟಿಚ್ ಹಾಕಿ ಕಳ್ಸಿದ್ರಂತ್ರಿ. ಅಲ್ಲ, ಈ ಕಿವಿ ಹರಿಯೋದು ಮಾಮೂಲು. ಈ ಮೂಗಿನ ಕತೆ ಏನಂತೆ? ಏನಾದ್ರೂ ವಿಚಾರಿಸಿದ್ಯಾ? ಹೇಳ್ದೆ ಸರ್. ಅದಕ್ಕೆ ಆ ಡಾಕ್ಟ್ರು ಇಷ್ಟುದ್ದ ಕತೆ ಹೇಳಿದ್ರು. ಅದನ್ನೊಂದು ಇಷ್ಟುದ್ದ ಮಾಡಿ ಬೇಗ ಹೇಳು. ಅದೇ ಸಾಹೇಬ್ರೆ, ಆ ಆಸ್ಪತ್ರೆ ಬಂದ್ ಹೆಂಗ್ಸು ಯಾರನ್ನೋ ಲವ್ ಮಾಡ್ತಿದ್ಲಂತ್ರಿ. ಮದುವೆ ಪ್ರಪೋಸ್ ಬೇರೆ ಮಾಡಿದ್ಲಂತ್ರಿ ಸರ. ಇವನಿಗೆ ಅವಳ ಮೇಲೆ ಇಷ್ಟ ಇಲ್ಲದೆ ಅವಳು ಮೂಗನ್ನೇ ಕಟ್ ಮಾಡಿದ್ನಂತ್ರಿ ಸರ. ಆಮೇಲೆ ಅವಳು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು, ಚಂದ್ರಮುಖಿ ಆಗ್ಬೇಕು, ವಿಶ್ವಸುಂದರಿ ಆಗ್ಬೇಕು ಅಂತೇಳಿ ಏನೇನೋ ಹೇಳ್ತಿದ್ಲಂತ್ರಿ ಸರ. ಮತ್ತೆ ಆ ಡಾಕ್ಟ್ರು ಅವ್ರದ್ದು ಯಾರ್ದೋ ಫ್ರೆಂಡ್ ಇದು ಬ್ಯೂಟಿ ಪಾರ್ಲರ್ ಅಡ್ರೆಸ್ ಕೊಟ್ಟು ಕಳ್ಸಿದ್ರಂತ್ರಿ. ಬ್ಯೂಟಿ ಪಾರ್ಲರ್? ಯಾವ್ದದು ವಿಚಾರಿಸಿದ್ಯೇನಾದ್ರು? ಅದ್ ಯಾವ್ದು ರೂಪಂ ಬ್ಯೂಟಿ ಪಾರ್ಲರ್ ಅಂತ್ರಿ ಸರ. ರೂಪಂ ಬ್ಯೂಟಿ ಪಾರ್ಲರ್. ನಮ್ ಪುಟ್ಟಪ್ಪ ಹೋಗಿದ್ದು ಈಗ ಅಲ್ಲಿಗೆ ಅಲ್ವಾ? ಹೌದಾ? ಛೇ, ಅಲ್ಲ, ಇವತ್ತು ನಾನು ಯಾರ ಮುಖನ ನೋಡಿದ್ದೆ ಬೆಳಿಗ್ಗೆ? ನಾನು ಹೆಂಡತಿ ಮುಖನೇ ನೋಡಿದ್ದೆ. ಮದುವೆ ಆಗಿದೆ ನಿಂಗೆ? ಇಲ್ಲ ಸರ್. ಆಗ್ಬೇಡ. ನೋಡು, ಆ 3 ಕುಂಡಿ ಮಟನ್ನ ಸ್ವಲ್ಪ ಹೊರ ಕರ್ಕೊಂಡ್ ಬಾ. ಓಕೆ ಸರ್. ಹೇಯ್ ಬಾರ. ಬಿಡ್ರಿ ನಮ್ಮನ್ನ. ನಮ್ಗೆ ಕಾನೂನು ಗೊತ್ತಿಲ್ವಾ? ನಮ್ಮನೇನು ಅಷ್ಟು ಮೂರ್ಖರು ಅಂತ ಅನ್ಕೊಂಡಿದ್ದೀರಾ? ರೀ ಬಿಡ್ರಿ ನಮ್ಮನ್ನ. ಇವಾಗ ಏನ್ ಬಿಡ್ತೀರಾ ಇಲ್ವಾ? ಅಂದ್ರೆ ಸರ್, ಇವಳೇ ಸರ್ ಅವಳ ಗೆಳತಿ ಮಧುಮಾಲತಿ.
ಮಧುಮಾಲತಿ. ಮತ್ತೆ ಅವರು ಪಾರ್ಲರ್ ಓನರ್ ನೂಪುರ ಅಂತ ಸರ್. ಏನು ಗೋಪುರ? ನೂಪುರ ಸರ್. ನೂಪುರ. ಸರಿ ಸರಿ. ಏಯ್! ಮಧುಮಾಲತಿ, ನೀನ್ ಏನ್ ಮಾಡ್ತಿ? ರಾತ್ರಿ ಜೋಡಿ ಇವನ ಹತ್ರ ಫೋನ್ ಆಗ ಮಾತಾಡ್ತಿ. ಸರ ಚೊಂಬಸು ನನ್ನ ಕ್ಲಾಸ್ಮೇಟ್ ಇದಾನ, ದಿವಸ ಫೋನ್ ಮಾಡ್ತಾನ. ಇಬ್ರು ಪಾರ್ಟ್ ಟೈಮ್ ಜಾಬ್ ಮಾಡೋರಾದ್ರಿಂದ ನೋಟ್ಸ್ ಅಂದ್ಕೋತೀವಿ. ನಾಳೆ ನಮ್ಗೆ ಕ್ಲಾಸಲ್ಲಿ ಟೆಸ್ಟ್ ಇದೆ, ಅದಕ್ಕೆ ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿಗೆ ಫೋನ್ ನೋಡಿ ಚರ್ಚೆ ಮಾಡಿದ್ವಿ ಅಷ್ಟೇ ಸರ. ನೀ ಗೆಜ್ಜೆ ಹಾಕೋತೀಯೇನವ? ನೀನೇನಾದ್ರೂ ನಡುರಾತ್ರಿ ಇವನ್ ಲಾಜಿಂಗ್ ಒಳಗೆ ಬಂದಿದ್ಯೇನ? ಇಲ್ರಿ, ನಾನೆಂದೂ ಗೆಜ್ಜೆ ಹಾಕಿಲ್ರಿ. ಆ ಲಾಜಿಂಗ್ ಎಲ್ಲದ ಅನ್ನೋದೇ ನಂಗೆ ಸರಿಯಾಗಿ ಗೊತ್ತಿಲ್ರಿ. ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು, ಅದಕ್ಕೆ ಮನೆಗೆ ಹೋಗೋದು ತಡ ಆತ್ರಿ. ಅದಕ್ಕೆ ನೂಪುರ ಮೇಡಮ್ ಮನೆಯೊಳಗೆ ಐತೇರಿ, ಬೇಕಾದ್ರೆ ಅವರನ್ನೇ ಕೇಳ್ರಿ. ಹೌದು ಸರ್, ಮಧುಮಾಲತಿ ಒಳ್ಳೆ ಹುಡುಗಿ. ಇವಳಿಗೂ ಆ ಕೊಲೆ ಕೇಸಿಗೂ ಏನು ಸಂಬಂಧನೇ ಇಲ್ಲ. ಇವಾಗ ನಾನು ಲಾಯರ್ ಕಳ್ಸಕ್ಕೂ ರೆಡಿ ಇದ್ದೀನಿ. ಕೂಲ್ ಮೇಡಮ್, ಕೂಲ್. ನೋಡಿ, ನಾವು ಎರಡೆರಡು ಕೇಸಿನಾಗೆ ಬ್ಯುಸಿ ಆಗಿದ್ದೀವಿ. ಒಂದು ಕೊಲೆ ಕೇಸು, ಇನ್ನೊಂದು ಮಿಸ್ಸಿಂಗ್ ಕೇಸು. ಈ ಮಿಸ್ಸಿಂಗ್ ಕೇಸಿನ ಹೆಂಗಸು ನಿಮ್ಮ ಪಾರ್ಲರ್ಗೆ ಬಂದಿದ್ದಾಳ ಅಂತ ಸುದ್ದಿ ಸಿಕ್ಕಿದೆ. ಹೌದು ಸರ್, ನಿನ್ನೆ ಒಂದು ಕೇಸ್ ಬಂದಿತ್ತು. ಅವರಿಗೆ ಮೂಗು ಸರ್ಜರಿ ಆಗಿತ್ತು. ನಾವಿಬ್ರು ನಿನ್ನೆ ಸಂಜೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಅವರನ್ನು ಚಂದ್ರಮುಖಿ ಮಾಡೋದಕ್ಕೆ ಸಾಕಾಯ್ತು ಸರ್. ಅವ್ರು ಮತ್ತೇನಾದರೂ ನಮ್ಮ ಪಾರ್ಲರ್ಗೆ ಬಂದರೆ ನಾವೇ ಇಲ್ಲಿಗೆ ಕರ್ಕೊಂಬರ್ತೀವಿ. ಇವಾಗ ನೀವು ನಮ್ಮನ್ನು ನಂಬಿ ಒಪ್ಪಿಗೆ ಕೊಟ್ಟರೆ ನಾವಿನ್ನು ಹೊರಡ್ತೀವಿ ಸರ್. ಸರಿ, ನೀವಿನ್ನು ಹೊರಡ್ಬೋದು. ಆದರೆ ಈ ಕೊಲೆ ಕೇಸು ಮುಗಿಯೋ ತನಕ ಊರು ಬಿಟ್ಟು ಎಲ್ಲೂ ಆಚೆ ಈಚೆ ಹೋಗುವಾಗಿಲ್ಲ. ಪುಟ್ಟಪ್ಪ ಸರ್, ಸೈನ್ ತಗೊಂಡು ಕಳಿಸ್ಕೊಟ್ಬೇಡು. ಸರಿ ಸರ್. ನೋಡಿ, ನಿಮ್ಮ ಅಡ್ರೆಸ್ಸು, ಫೋನ್ ನಂಬರು ಮತ್ತು ವಾಟ್ಸಪ್ ನಂಬರು ಎಲ್ಲ ಇದ್ದರೆ ಕರೆಕ್ಟಾಗಿ ಬರೀರಿ ಬೇಗ. ಹಾಂ, ಕಡೆ ಸರ್, ನಾವಿನ್ನು ಹೊರಡ್ತೀವಿ. ಸರಿ. ಮಾಮ, ಸರ್, ಆ ಡಾಕ್ಟ್ರು ಮತ್ತು ಈಕೆ ಹೇಳೋ ಪ್ರಕಾರ ಇವ್ರ ಕಸ್ಟಮರ್ ಮೂಗು ಗಾಯ ಆಗೈತಿ ಮತ್ತು ನೋಡಕ್ಕೂ ವಿಚಿತ್ರವಾಗಿದ್ದಾರ. ಹಂಗ ಶುದ್ಧ ಅದಲ್ರಿ ಸರ? ಏನ್ರಿ ಅದು, ಬಿಡಿಸಿ ಹೇಳ್ರಿ. ಅದೇ ಸರ್, ಆ ಹೋಮ್ ಮಿನಿಸ್ಟ್ರು PA ಕೊಟ್ಟ ಮಿಸ್ಸಿಂಗ್ ಕೇಸಿಗೂ ಆ ಭಾಗವತ್ರಿ ಹೇಳಿದ ಮಿಸ್ಸಿಂಗ್ ಕೇಸಿಗೂ ಈ ಪಾರ್ಲರ್ದು ಏನೋ ಒಂದು ಲಿಂಕ್ ಇದೆ ಸರ್. ಅವಳನ್ನ ಇಲ್ಲಿ ಕರ್ಸಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ ಪುಟ್ಟಪ್ಪ, ನೀನ್ ಹೇಳಿದ್ದು ಸರಿಯಾಗಿದೆ. ನಿನ್ ತಲೆಗೆ ಚಿನ್ನದ ತಗಡು ಮಾಡಿ ಹೊಡಿಸ್ಬೇಕು ನೋಡು. ನೀನೊಂದು ಕೆಲಸ ಮಾಡು ಪುಟ್ಟಪ್ಪ, ಆ ಪಾರ್ಲರ್ ಹತ್ರ ಹೋಗಿ ಕಾವಲು ಕಾಯ್ತಾ ಇರು. ಅಂಥವ್ರು ಏನಾದರೂ ಬಂದರೆ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಾ. ಇಲ್ಲ ನಂಗೆ ಫೋನ್ ಮಾಡು. ನೀನಿನ್ನು ಹೊರಡು. ಎಸ್ ಸರ್. ಜನ ನನ್ನನ್ನೇ ಯಾಮಾರಿಸ್ತೀನಿ ಅಂತಾರಲ್ರಿ. ನಾನು ಗೊತ್ತಲ್ಲ, ಮೈಸೂರು ಹುಲಿ. ಒಂದ್ಸಲ ಕರ್ಜಿಸಿದ್ರೆ ಹುಷಾರ್. ನೀವು 12 ಗಂಟೆಗೆ ಬನ್ನಿ, ನಾನೇ ಅಟೆಂಡ್ ಮಾಡ್ತೀನಿ. ಸರಿ. ಈ ನಮ್ಮ ಚಂದ್ರಮುಖಿ ಯಾವ ಕಡೆ ಹೋದ್ರು? ಇನ್ನೂ ಬಂದಿಲ್ಲ. ಅಕ್ಕ ಅಕ್ಕ, ಏನು ಇವತ್ತಿನ ಪೇಪರ್ ನೋಡಿದ್ರೇನ್ರಿ? ಇಲ್ಲ. ನಿನ್ನೆ ಸ್ಟೇಷನ್ನಾಗ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿದ್ರಲ್ಲ. ಯಾವುದು? ಅದೇ ಆ ಮಿಸ್ಸಿಂಗ್ ಕೇಸ್ ಅಕ್ಕ. ಹಾ, ಹುಡುಕಿ ಕೊಟ್ಟವ್ರಿಗೆ 5 ಲಕ್ಷ ಕೊಡ್ತಾರಂತೆ. ಹೌದಾ? ಹೌದಕ್ಕ. ನಮ್ಗೇನಾದ್ರೂ ಸಿಕ್ಕಿದ್ರ ಈ ಪಾರ್ಲರ್ ಅನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸರಿ ಸರಿ, ನೋಡು, ಗಿರಾಕಿಗಳು ಬರೋ ಟೈಮ್ ಆಯ್ತು. ನೀನು ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ, ಬೇಡ, ಒಳಗೆ ಹೋಗಿ ಎಲ್ಲ ರೆಡಿ ಮಾಡಿ. ಸರಿ ರೆಡಿ. ಹಲೋ, ಹಾಂ ಬನ್ನಿ, ಇದ್ದೀನಿ. ಹಾಂ ಸರಿ. ಹಳೆ ಪಾತ್ರೆ, ಹಳೆ ಕಬ್ಬುಣ, ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ, ಈ ಪ್ರೇಮ ಬಲು ಬೇಜಾರ್ ಕಣ ಹೋಯಿ. ಚಂದಿರನ ತೂಕಕ್ಕೆ ಇಡು ಸಂಜೆಯನ್ನು ಬ್ಯೂಟಿ ಪಾರ್ಲರ್ ನೋಡಿ ಸ್ವಾಮಿ, ಈ ಬ್ಯೂಟಿ ಪಾರ್ಲರ್ಗೂ ಈ ಗ್ಯಾರೇಜ್ಗೂ ಏನೂ ವ್ಯತ್ಯಾಸ ಇಲ್ಲ. ಎಂತ ಹಳೆ ಗಾಡಿ ಬಂದ್ರು ಹೊಸ್ತು ಮಾಡಿ ಕಳಿಸ್ತಾರ. ಮತ್ತೆ ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಪಾರ್ಲರು, ಈ ಮೇಕಪ್ ಎಲ್ಲ ಯಾಕೆ ಬೇಕು ಅಲ್ವಾ ಮಂಜುಳಾ ಮೇಡಮ್?
ಏನಂತೀರಾ? ಹಾ, ನಂಗೆ ಗೊತ್ತು, ನೀವು ಏನೂ ಅನ್ನಲ್ಲ. ಈ ಗೀತಾ ಮೇಡಮ್, ಮಂಜುಳಾ ಮೇಡಮ್, ಪದ್ಮಾ ಮೇಡಮ್, ಮಮತಾ ಮೇಡಮ್ ಇವರು ಊಟ ತಿಂಡಿನಾದ್ರೂ ಬಿಡ್ತಾರೆ, ಪಾರ್ಲರು ಸೀರಿಯಲ್ ಬಿಡಲ್ಲ. ಏನಂತೀರಾ? ಹೆಣ್ಮಗು ಹೆಣ್ಮಗು ಹೆಣ್ಮಗು. ಅಯ್ಯೋ ದೇವ್ರೆ, ಕಿಂಡರ್ ಜಾಯ್ ತಿನ್ನೋ ಮಕ್ಕಳೆಲ್ಲ ಭಯಂಗಾಯ್ತಲ್ರಿ ನನಗೆ. ಗ್ರಾಚಾರ. ಏನು ಹುಡುಗಿರ ನೋಡೇ ಅಲ್ವಾ? ಹಂಗ್ಯಾಕ ದುರ್ಗುಟ್ಕೊಂಡು ನೋಡ್ತಿಲ್ಲ? ಮನೇಲಿ ಅಕ್ಕ ತಂಗಿರಿಲ್ವಾ? ಕಣ್ಕಿತ್ತಾಕ್ಬಿಡ್ತೀನಿ. ಅಯ್ಯೋ ದೇವ್ರೆ, ಏನ್ ಹೇಳಿ ಅನಿಲ್ ಸರ್, ಈ ಹೆಣ ಕಾಯೋ ಕೆಲಸ ಆದ್ರೂ ಆಗ್ಬೋದು, ಈ ಪಾರ್ಲರ್ ಕಾಯೋ ಕೆಲಸ ಅಲ್ಲ. ಬೆಳಗ್ಗೆಯಿಂದ ಎಲ್ಲ ಕಡೆ ಉಗಿಸ್ಕೊಳ್ಳೋದಾಯ್ತಲ್ರಿ ಗ್ರಾಚಾರ. ಓಹೋ, ಯಾರಿವಳು? ಬೇಕುಪ್ಪ. ಬೇಕುಪ್ಪ? ಅಯ್ಯೇ ಮೂದೇವಿ, ನಿಂಗೇನ ಬಂದಿದೆ ದೊಡ್ಡ ರೋಗ? ಅದ್ಯಾಕ ಕಣ್ಣು ಬಾಯಿ ಇಷ್ಟು ದೊಡ್ಡ ಬಿಟ್ಕೊಂಡು ನೋಡ್ತಿದ್ದಿ? ಹೋಗದ ಬಿಟ್ಟ ಅಂದ್ರೆ ಕಣ್ಗುಡ್ಡ ಕಿತ್ಕೊಂಡು ಹೊರಗೆ ಬಂದ್ಬಿಡ್ಬೇಕು. ಇನ್ನೊಂದ್ಸಲ ಏನಾದ್ರೂ ಈ ಕಡೆ ಕಾಣಿಸ್ಕೋಬೇಕು, ಆಮೇಲೆ ನಿಂಗೆ ಹಬ್ಬ. ಅಯ್ಯೋ ದೇವ್ರೆ, ಇವಳೇನ್ ತ್ರಿಪು ಸುಂದ್ರಿ, ಹಳೆ ಅಂಬಾಸಿಡರ್ ಖಾನ್ ಬರೋದಾಳೆ ಗೂಬೆ. ಅದ್ಯಾಕೋ ಹಂಗ್ ನೋಡ್ತೀಯಾ? ಯಾವತ್ತೂ ಹೆಣ್ಮಕ್ಳನ್ನ ನೋಡೇ ಇಲ್ವಾ? ಅಯ್ಯೋ, ನಿನ್ನ ಪೊಲೀಸರ ವೇಷ ಹಾಕೊಂಡ್ ಬಂದು ಹೋಗೋ ಬರೋ ಹುಡುಗಿರಿಗೆಲ್ಲ ಲೈನ್ ಹೊಡಿತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ತೂ ನಿನ್ ಜನ್ಮಕ್ಕಿಷ್ಟು ಪೊಲೀಸ್ ಕಳಿಸ್ತೀನಿ ನೋಡು. ಓಯ್ ಶಾಂತರಾಮ್ ಸರ್, ನಾನೇನು ವಾಚ್ಮ್ಯಾನ್ ತರ ಕಾಣ್ತೀನ? ಪೊಲೀಸ್ ಕರೀತಾರಂತೆ, ಪೊಲೀಸು. ಹೋಗಮ್ಮ. ಅಲ್ಲ, ನಾನೇನಾದ್ರು ಚಾ ಕುಡಿಯಕ್ಕೆ ಅಂತ ಹೋಗಿರುವಾಗ ಅವಳೇನಾದ್ರೂ ಒಳಗಡೆ ಹೋಗಿರ್ಬೋದಾ? ಇಲ್ಲ ಸಿಗರೇಟ್ ಸೇದಕ್ಕೆ ಅಂತ ಹೋಗಿರುವಾಗ ಅವಳೇನಾದ್ರೂ ಹೊರಗಡೆ ಹೋಗಿರ್ಬೋದಾ? ಯಾವ್ದಕ್ಕೂ ಬರ್ಲಿ, ಮಾಡ್ತೀನಿ ಇವತ್ತು. ನನ್ ಕಂತರ್ಸಿ ಅದು ಹೆಂಗು. ಇವಳೇ ಅವಳಪ್ಪ ಇದ್ದಲ್ಲ, ಕಂಚ ಹೆಂಚ ಒಂದೇ ತಿಳಿತಿಲ್ವಲ್ಲ. ಇದೊಳ್ಳೆ ಕರ್ಮ ಆಯ್ತಲ್ಲ ನನಗೆ. ಮೂಗ್ ನೋಡೋದ್ರೊಳಗೆ ಒಳಗೋಗ್ಬಿಟ್ನಲ್ಲ. ಅಲ್ಲ, ಈ ಒಳಗಡೆ ಹೋಗಿರೋ ಹೆಂಗಸಿರಿಯರು ಹೊರಗಡೆ ಬರ್ಲೇ ಇಲ್ಲ. ನನ್ನನ್ನೇನಾದ್ರೂ ನೋಡಿ ಹಿಂದ್ಗಡೆ ಬಾಗಿಲಿಂದ ಓಡೋದ್ರೆ ಹಿಂಗೆ ಯಾವ್ದಕ್ಕೂ ಒಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡೇ ಬರ್ತೀನಿ. ಅಯ್ಯೋ, ನೀವ್ಯಾಕೆ ಪರ್ಮಿಷನ್ ಇದೆ ಹೆಣ್ಮಕ್ಳ ಪಾರ್ಲರ್ ಒಳಗೆ ಬಂದ್ರಿ? ಅಯ್ಯೋ ಮೇಡಮ್, ನಮ್ ಸಾಹೇಬ್ರು ಕಾವಲ್ ಕಾಯಕ್ಕೆ ಅಂತ ಕಳ್ಸಿದ್ರು ಮೇಡಮ್. ಆ ಮಿಸ್ಸಿಂಗ್ ಕೇಸ್ ಹುಡ್ಕೊಂಡು ಒಳಗಡೆ ಯಾರಿದ್ದಾರೆ ಅಂತ ನೋಡೋಕೆ ಬಂದೆ ಮೇಡಮ್. ಅಯ್ಯಪ್ಪ, ಒಂದು ಕೊಟ್ರು 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 ಬೇಡ ಅಂದ್ರು ಕೊಟ್ರು. ಅಯ್ಯೋ ದೇವ್ರ, ಅಯ್ಯೋ, ಪೊಲೀಸ್ ಅಂತ ನೋಡಿದ್ರೆ ಹೊಡಿತಾರಲ್ಲ ಮೇಡಮ್. ಏನ್ ಜನ ಮೇಡಮ್ ಇವ್ರು? ಗೊತ್ತಾಗಿಲ್ಲ ಸರ್, ನೀವು ಏಕಾಏಕಿಯಾಗಿ ಒಳಗೆ ಬಂದ್ರಲ್ವಾ, ಅದಕ್ಕೆ ಗೊತ್ತಾಗದೆ ಹೊಡೆದು ಬಿಟ್ರು. ಇವರೆಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಸರ್. ನೀವೇನು ಹೊರಡಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಅಪ್ಪ, ಈ ಹುಡುಗಿರ್ ಸಾಲ ತಪ್ಪಾಯ್ತು, ಕ್ಷಮಿಸಿ ಸರ್. ನಮಸ್ಕಾರ ಸರ್, ನಿಮ್ ಲಾಟಿ. ಸರಿ, ನೀವೆಲ್ಲ ಒಳಗೆ ನಡೀರಿ. ಮಧು, ನೋಡ್ಕೊಳಮ್ಮ. ಈಗ ಹೋದ್ರಲ್ಲ, ಯಾರದು? ಬಾಬ ಅವ್ರಿಗೆ ಚೆನ್ನಾಗಿ ಹೊಡೆದ್ರು ಅಂತ ಅನಿಸ್ತದೆ. ಹಾ, ಅವರು ಪೊಲೀಸ್ನವರು ಒಂದು ಮಿಸ್ಸಿಂಗ್ ಕೇಸ್ ಹುಡ್ಕೊಂಡು ಬಂದಿದ್ರು. ಹೌದಾ? ಹೌದು, ಅವರು ಒಬ್ಳು ಹೆಂಗಸನ್ನ ಹುಡುಕ್ತಿದ್ದಾರಂತೆ. ಅವಳ ಮುಗಿಗೂ ಗಾಯ ಆಗಿದೆ ಅಂತೆ. ನಾನು ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ನಿಮ್ಮ ಮುಗಿಗೆ ಏನಾಗಿತ್ತು? ಅದು ನನ್ನ ಪ್ರೇಮ ನಿವೇದನೆಗೆ ಸಿಕ್ಕ ಉಡುಗೊರೆ. ನನ್ನ ಪ್ರಿಯತಮ ನೀಡಿದ್ದು. ನೀವು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ? ಅದೆಲ್ಲ ನನಗೆ ತಿಳಿಯದು. ಆಗ ನನಗಿದ್ದ ಉದ್ದೇಶ ಒಂದೇ, ಚಂದ್ರಮುಖಿ ಆಗಬೇಕು ಅಂತ. ಅದಕ್ಕೆ ನಿಮ್ಮಲ್ಲಿಗೆ ಬಂದೆ. ಈಗ ನಿಮ್ಮ ಸತತ ಪ್ರಯತ್ನದ ನಂತರ, ಹಗಲಿರುಳು ಎನ್ನದ ಶ್ರಮದ ನಂತರ ನನ್ನ ದೇಹದ ಚರ್ಮಕ್ಕೆ ಬೆಳದಿಂಗಳ ಕಾಂತಿ ಬಂದಿದೆ. ಗಂಟು ಗಂಟಾಗಿದ್ದ ಒರಟು ಕೂದಲು ಕಪ್ಪಾದ ತೆಳು ರೇಷ್ಮೆಯಂತಾಗಿದೆ.
ಮೈ ಮೇಲಿನ ರೋಮಗಳೆಲ್ಲ ಮಾಯವಾಗಿದೆ. ದಪ್ಪಗಿನ ದೇಹ ತೆಳ್ಳಗಾಗಿದೆ. ಈಗ ನನ್ನ ರೂಪದ ಮೇಲೆ ನನಗೆ ಹೆಮ್ಮೆ ಇದೆ. ಅಲ್ಲ, ನಿಮಗೆ ಸೌಂದರ್ಯದ ಬಗ್ಗೆ ಅಷ್ಟು ಆಸಕ್ತಿ ಇದೆಯಲ್ಲ, ಯಾಕೆ ಅಂತ ಕೇಳ್ಬೋದಾ? ಏನ್ ಹೇಳುದಮ್ಮ, ಆವತ್ತು ನನ್ನನ್ನು ನೋಡಿ ತಮಾಷೆ ಮಾಡ್ತಾ ಇದ್ರು, ನಗುತ್ತಾ ಇದ್ರು. ಇದು ರೂಪಸ್ಯರ ಜಗತ್ತು. ಇಲ್ಲಿ ಕುರೂಪಿಗಳು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಮೇಡಮ್, ನನಗೆ ನೀವು ತಿಳ್ಕೋಬೇಕಾದದ್ದು ಬಹಳಷ್ಟಿದೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಈಗ ಕೆಲ ವರ್ಷಗಳ ಹಿಂದೆ ನನಗೆ ನನ್ನ ರೂಪವೇ ಶತ್ರುವಾಗಿ ಪರಿಣಮಿಸಿತ್ತು. ದೇವ್ರೇ, ನನ್ನನ್ನು ರೂಪಸಿಯಾಗಿ ಯಾಕೆ ಹುಟ್ಟಿಸಿದೆಯಪ್ಪ ಅಂತ ನಾನು ನಮ್ಮಮ್ಮ ದಿನಾಲು ಕಣ್ಣೀರಿಡ್ತಾ ಇದ್ದೆ. ಏನು ರೂಪ? ರೂಪ ಇದ್ರೆ ತೊಂದರೆಯ? ಸ್ವಲ್ಪ ವಿವರಿಸ್ತೀರಾ? ಹೇಳ್ತೇನೆ ಕೇಳಿ. ನಾನು ಬಾಲ್ಯದಿಂದಲೇ ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಟ್ಟಿರಲಿಲ್ಲ. ಮಾಡೆಲಿಂಗ್, ಸಿನಿಮಾ ಕ್ಷೇತ್ರವನ್ನು ನನ್ನ ವೃತ್ತಿಯಾಗಿ ಆರಿಸಿಕೊಂಡಿದ್ದೆ. ಕೇವಲ 18 ವಯಸ್ಸಿಗೆ ಮಿಸ್ ಮುಂಬೈಯೂ ಆಗಿದ್ದೆ. ಆದರೆ ಆಮೇಲೆ ಗೊತ್ತಾಯಿತು, ಆ ಬಣ್ಣದ ಬದುಕು ನಮ್ಮಂಥ ಹೆಣ್ಮಕ್ಳಿಗಲ್ಲ ಅಂತ. ನನ್ನ ಅಪ್ಪ ಅಮ್ಮ ಎಷ್ಟೇ ಬೇಡ ಹೇಳಿದ್ರು ನಾನು ಕೇಳಲೇ ಇಲ್ಲ. ಅದ್ಯಾವುದನ್ನು ಕಿವಿಗೂ ಹಾಕೊಳ್ಳಿಲ್ಲ. ಆದರೆ ನನ್ನ ಈ ಸೌಂದರ್ಯ ನನ್ನನ್ನೇ ಕಿತ್ತು ತಿನ್ನುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಕಥೆ ನನಗೆ ಹೊಸತು ಅಂತ ಅನ್ನಿಸ್ತಾ ಇಲ್ಲ. ಇದು ಆದಿಯಿಂದ ಇಂದಿನವರೆಗೆ ಅನೂಚಾನವಾಗಿ ಸಾಗಿ ಬಂದಿದೆ. ಭೂಲೋಕ ಮಾತ್ರ ಅಲ್ಲ, ಪಾತಾಳ ಸ್ವರ್ಗವನ್ನು ಬಿಡದೆ ವ್ಯಾಪಿಸಿದೆ. ಹೆಣ್ಣಾದವಳು ತನ್ನ ದೇಹದ ಸೌಂದರ್ಯವನ್ನ ಕಾಪಾಡಿಕೊಳ್ಬೇಕು. ಯಾಕೆ ಗೊತ್ತುಂಟ? ಗಂಡಸರ ಆಸೆ ತೀರಿಸಲಿಕ್ಕೆ, ದೇವಲೋಕದ ಸಿಂಹಾಸನ ಏರ್ಲಿಕ್ಕೆ ದೇವೇಂದ್ರನೇ ಆಗಬೇಕು. ಆದ್ರೆ ಅವನ ಮನಸ್ಸಿಗೆ ಖುಷಿಯಾಗುವ ಹಾಗೆ ಕುಡಿಯಲಿಕ್ಕೆ ರಂಭೆ, ಊರ್ವಶಿ, ಮೇನಕೆಯರೇ ಬೇಕು. ಅದು ಹಾಗಿರ್ಲಿ, ಮುಂದೇನಾಯ್ತು? ಅಲ್ಲಿಯಾದ ಅವಮಾನಗಳನ್ನು ಸಹಿಸಿಕೊಂಡು ಮುಂಬೈ ಬಿಟ್ಟು ಇಲ್ಲಿ ಬಂದೆ. ಈ ಪಾರ್ಲರ್ ತೆರೆದೆ. ಅಲ್ಲಿ ಕಲಿತ ಕಸುಬು ಇಲ್ಲಿ ಕೈ ಹಿಡಿತು. ಆದರೆ ಮೇಡಮ್, ನಿಮಗೆ ತೊಂದರೆ ಕೊಟ್ಟವನನ್ನು ಸುಮ್ಮನೆ ಬಿಡಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಹಾಂ, ಪೊಲೀಸ್ ಕಂಪ್ಲೇಂಟ್ ಆದ ತಕ್ಷಣ ನೆನಪಾಯ್ತು. ಇವತ್ತಿನ ಬೆಳಗಿನ ಪೇಪರ್ನಲ್ಲಿ ಒಂದು ಜಾಹೀರಾತು ಬಂದಿತ್ತು. ಮಿಸ್ಸಿಂಗ್ ಕೇಸ್ ಅಂತೆ. ಅವರ ಮೂಗಿಗೂ ಗಾಯ ಆಗಿದೆ ಅಂತೆ. ಹುಡುಕಿ ಕೊಟ್ಟವರಿಗೆ 5 ಲಕ್ಷ ಬಹುಮಾನನೂ ಕೊಡ್ತಾರಂತೆ. ನಿಮ್ಮ ಮೂಗಿಗೂ ಗಾಯ ಆಗಿದೆ, ಅವ್ರು ಹುಡುಕ್ತಿರೋದು ನಿಮ್ಮನ್ನೇ ಅಂತಾದರೆ ಆ 5 ಲಕ್ಷ ನನಗೆ ಸಿಗುತ್ತೆ. ಅದರಿಂದ ಈ ಪಾರ್ಲರನ್ನು ಇನ್ನೂ ದೊಡ್ಡದು ಮಾಡಿ 2 ಹೆಣ್ಮಕ್ಳಿಗೆ ಕೆಲಸ ಕೊಡೋ ಆಸೆ ನಂದು. ಹಾಗಾಗಿ ಈಗ ನೀವು ನನ್ನ ಜೊತೆ ಸ್ಟೇಷನಿಗೆ ಬರ್ತೀರಾ? ಸರಿ, ನನ್ನಿಂದ ನಿಮಗೆ ಸಹಾಯ ಆಗ್ತದೆ ಅಂತ ಹೇಳಿ ಆದ್ರೆ ಖಂಡಿತ ಬರ್ತೇನೆ. ನಡೀರಿ, ಹೋಗೋಣ. ಇಷ್ಟೆಲ್ಲ ನಡೀತಾ ನಿನ್ನನ್ನು ಯಾರೋ ಆ ಪಾರ್ಲರ್ ಒಳಗೆ ನುಗ್ಗೋಕ್ ಕೇಳಿದ್ದು? ನೀನು ಆ ತರ ಗೂಳಿ ತರ ನುಗ್ಗಿದ್ರೆ ನಿನ್ಗಲ್ಲ, ನಾನು ದ್ರೋಣಿದ್ದಾರೆ ಅಂತೂ ಇತ್ತು ಹೆಂಗಸ್ರ ಕೈಯಿಂದ ಪೆಟ್ಟು ತಿನ್ಕೊಂಡು ಬಂದೆ ಆಯ್ತು. ಏನ್ ಸರ್ ನೀವು ನಗ್ತೀರಲ್ಲ? ನನ್ ಕಷ್ಟ ನನ್ಗೆ ನಗಿದೆ, ಮತ್ತಿನ್ನೇನು ಆಡೋಕ್ಕಾಗುತ್ತಾ? ಸರ್ ನಮಸ್ತೆ ಸರ್. 2 ದಿನ ಆಯ್ತು ರಿಪೋರ್ಟ್ ಕೇಳಿ, ಈಗ ಬಂದು ನಮಸ್ತೆ ಹೇಳ್ತಿದ್ದೀರಾ. ಎಲ್ಲಿದೆ ರಿಪೋರ್ಟ್? ಸರ್ ರಿಪೋರ್ಟ್ ಸರ್, ಆದರೆ ರಿಸಲ್ಟ್ ಮಾತ್ರ ತುಂಬಾ ವಿಚಿತ್ರವಾಗಿದೆ ಸರ್. ಏನ್ರಿ ಅದು? ನಮ್ಮ ಲ್ಯಾಬಿನವರೇ ಈವರೆಗೆ ಈ ರೀತಿಯ ಬ್ಲಡ್ ಸ್ಯಾಂಪಲ್ ನೋಡೇ ಇಲ್ಲ ಅಂತಂದ್ರು ಸರ್. ಏನ್ರಿ ಅದು? ಸರ್, ಅವತ್ತು ಸ್ಪಾಟ್ ಅಲ್ಲಿ ಸಿಕ್ಕ ರಕ್ತ ಅದು ಮನುಷ್ಯರದಲ್ಲ ಸರ್. ಅದ್ಯಾವುದು ಕಾಡು ಪ್ರಾಣಿ ರಕ್ತ ತರ ಇದೆ ಅಂತಂದ್ರು ಸರ್. ವಾಟ್ ಯು ಮೀನ್? ಕಾಡು ಪ್ರಾಣಿನ? ಅಲ್ಲ, ಈ ಹೋಟೆಲ್ ರೂಮ್ ಒಳಗೆ ಕಾಡು ಪ್ರಾಣಿ ನುಗ್ಗೋಕೆ ಅದೆಲ್ರಿ ಸಾಧ್ಯ? ಅದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ರಿಸರ್ಚ್ ಮಾಡ್ತಾ ಇದ್ದೇವೆ ಸರ್. ಯು ಡೋಂಟ್ ವರಿ ಸರ್. ನೋಡಿ, ನೀವಿನ್ನೂ ಹೊರಡಿ, ಇದರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀವಿ. ಎಸ್ ಸರ್. ಇವರೇ ನಮ್ಮ ಪಾರ್ಲರ್ ಕಸ್ಟಮರ್. ಇವರ ಮೂಗಿನಲ್ಲಿಯೂ ಗಾಯ ಆಗಿತ್ತು. ಹಾಗಾಗಿ ಇವರೇ ಇರ್ಬೋದು ಅಂತ ಕರ್ಕೊಂಬಂದೆ. ಮಾಡಿಲ್ಲ ಸರ್, ಸ್ವಲ್ಪ ಎನ್ಕ್ವೈರಿ ಮಾಡಿ ಬಂದೆ. ಓಕೆ ಸರ್. ನಿಮ್ಮ ಹೆಸರು? ಶೂರ್ಪನಖ. ವಯಸ್ಸು? 16 ಸಂವತ್ಸರ. ಊರು, ವಿಳಾಸ?
ಲಂಕಾಧೀಶ ರಾವಣನ ತಂಗಿ ನಾನು. ಮೂಗಿಗೆ ಆದ ಗಾಯಕ್ಕೆ ಕಾರಣ ಲಕ್ಷ್ಮಣ. ಓಹೋ ಹೋ ಹೋ ಹೋ, ಕೊಲೆ ಪ್ರಯತ್ನ ಮಾಡಿದವ ಲಕ್ಷ್ಮಣ. ಅವನ್ ಯಾರೇ, ಎಲ್ಲಿದ್ದಾನೆ? ಅಯೋಧ್ಯೆಯ ಅರಸ ಶ್ರೀರಾಮನ ತಮ್ಮ ಲಕ್ಷ್ಮಣ. ಹಾಗಾದ್ರೆ ಅವನಪ್ಪ ದಶರಥ, ಅವನ ಹೆಂಡತಿ ಸೀತೆ, ಅವರು ವನವಾಸಕ್ಕೆ ಬಂದಿದ್ರು. ಅಲ್ಲಿ ನಿನ್ನ ಮೂಗು ಕುಯ್ದ್ರು ಅಲ್ವಾ? ಇದೊಂದು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯೋ ಅಲ್ಲ ನಾಟಕದ ಟೆಂಟ್ ಅನ್ಕೊಂಡಿದ್ಯೋ? ಬಾಯಿಗೆ ಬಂದ ಹೇಳ್ತಾಳೆ. ಎಲ್ಲಿಂದ ಬರ್ತಾರೆ ಅನ್ನೋಗಳೆಲ್ಲ ನಮ್ಮ ತಲೆ ತಿನ್ನುತ್ತೆ. ರಾಮಾಯಣದ ಕಥೆ ಹೇಳ್ತಾಳು. ನಮ್ಮ ಶೂರ್ಪನಖಿ ಸಿಗ್ತಾಳ ಮಾರೆ, ನಮ್ಗೆ ಹೊರಡೋಕೆ ಟೈಮ್ ಆಯ್ತು ಮಾರ್ರೆ. ಇವರೊಂದು ಕಮ್ಮಿ ಆಗಿದ್ರೆ ನೋಡಪ್ಪ, ಒಂದು ಮುಂಜಾಗಿನಿಂದ ನಾವಿಲ್ಲಿ ತಲೆ ಕೆಟ್ಟು ಕಿಕ್ಕಿ 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 ಆಗಿವೆ. ಅವರವರ ಗೋಲ್ ತಗೊಂಡು ಬಂದು ಇಲ್ಲಿ ಕಿಕ್ಕಿ 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 ಅನ್ನೋ ಕಥೆಯಣ. ಇಲ್ಲಿ ಯಾರು ಏನು ಅಂತಾನೆ ನಮ್ಗೆ ತಿಳಿಯೋದಂಗಾಗಿದೆ. ರೇ, ನೀವು ಇಷ್ಟು ಜನರಲ್ಲಿ ನಿಮ್ ಶೂರ್ಪನಖಿಯನ್ನ ನೀವೇ ಹೊಡ್ಕೊಳ್ರಿ. ಹೌದಪ್ಪ ಅಂತ ಒಳ್ಳೆ ಶೂರ್ಪನಖಿ ಅನ್ಕೊಂಡು ಇವಳೆಲ್ಲ ರಾಮಾಯಣದ ಕಥೆ ಹೇಳ್ತಾಳೆ. ಎಲ್ಲಿಂದ ಬರ್ತಾರ ನೀವುಗಳೆಲ್ಲ? ಏನು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೋ? ಇಲ್ಲ. ಹಾಗಾದರೆ ನನ್ನ ನಿಜ ರೂಪದರ್ಶನವನ್ನ ಮಾಡಿಸ್ತೇನಂತೆ. ಇದನ್ನೆಲ್ಲ ಮೇಲದ ಯಾಸ ಮಾರ ಎತ್ತ ಮಾಡಿದಿಲ್ಲ. ಇದೇ ಬಳಿರೆ ಪರಾಕ್ರಮಶಾಲಿ ಇರುವಂತಹ ಸ್ಥಳ ಆರಕ್ಷಕ ಠಾಣೆ ಎಂಬುದಾಗಿ ಬಲ್ಲೆವು. ಕಾರ್ಯ ಅನೇಕವಿದೆ. ಒಂದು ಮೂಗಿನಿಂದ ಸೋರುತ್ತಿದ್ದ ರಕ್ತದೊಡನೆ ರಂಗಸ್ಥಳದಿಂದ ಓಡಿ ಹೋದ ನಾನು ಒಂದು ವಸತಿ ಕಟ್ಟಡದ ಹಿಂದೆನೆಯ ಬಾಗಿಲಿನಿಂದ ಕಟ್ಟಡದ ಒಳಗೆ ಪ್ರವೇಶವನ್ನು ಪಡೆದೆ. ಅಲ್ಲಿ ಒಂದು ಕೋಣೆಯು ಅರೆತರದ ಸ್ಥಿತಿಯಲ್ಲಿತ್ತು. ಆ ಕೋಣೆಯ ಒಳಗೆ ಹೋದೆ. ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ. ಮಂಚದ ಮೆಲುಹಾಸಿನಲ್ಲಿ ನನ್ನ ಮೂಗನ್ನು ಒರೆಸಿಕೊಂಡೆ. ಆ ಸಂದರ್ಭ ನನ್ನ ಮೂಗಿನಿಂದ ಧಾರಾಕಾರವಾಗಿ ಸೋರುತ್ತಿದ್ದ ರಕ್ತ ಆ ಕೋಣೆಯ ತುಂಬೆಲ್ಲ ಹರಟಿದ್ದು. ಅಲ್ಲಿಂದ ನೇರ ಚಿಕಿತ್ಸೆ ಪಡೆಯುವ ಸಲುವಾಗಿ ಚಿಕಿತ್ಸಾಲಯಕ್ಕೆ ತೆರಳಿದೆ. ನಾನು ಆ ಚಿಕಿತ್ಸೆಗೂ ಒಳಪಟ್ಟೆ. ಆ ನಂತರ ಚಂದ್ರಮುಖಿಯಾಗಬೇಕೆನ್ನುವ ಹಂಬಲವನ್ನು ಹೊತ್ತು ನೇರ ಈಕೆಯಲ್ಲಿಗೆ ತೆರಳಿದೆ. ಅಲ್ಲಿ ನನ್ನ ಮುಖಾರವಿಂದವನ್ನು ನೋಡಿ ಮರುಗಿದ ಹೆಣ್ಣು ಮನಸ್ಸುಗಳು ನನ್ನನ್ನು ಚಂದ್ರಮುಖಿಯನ್ನಾಗಿ ಮಾರ್ಪಾಟು ಮಾಡಿದ್ದಾರೆ. ಹಾಗಾಗಿ ನಾನು ಬಂದಂತಹ ಕಾರ್ಯ ಫಲಿಸಿತು. ಇನ್ನು ತಡ ಮಾಡುವುದಿಲ್ಲ. ಈಗಲೇ ಹೊರಟು ಮುಂದಾಗಬೇಕಾದದ್ದನ್ನು ನೋಡ್ತೇನಂತೆ. ಇದೋ ಈಗಲೇ ಹೊರಟೆ. ಶೂರ್ಪನಖಿ ಸಿಗ್ತಾಳ ಮರ. ಇವತ್ತು ರಾತ್ರಿ ರಾವಣನ ಒದೆ ಆಟ ನೀವೆಲ್ಲ ನೋಡೋಕೆ ಬನ್ನಿ. ಮಸ್ತ್ ಥ್ಯಾಂಕ್ಸ್ ಸಾಬ್ರ. ಮಾತ್ರ ದನಿಗಳ ಹತ್ರ ಹೇಳ್ತಿ ಪ್ರಮೋಷನ್ ಮಾಡಿಸುವ ತಂದೆ. ಒಮ್ಮೆ ಹೋಗು, ಇನ್ನು ಬರಬೇಡ ಇಚ್ಛೆ. ವೇಷ ಕಟ್ಕೊಂಡು ನೀವು ಎಲ್ಲ ಆಟ ನೋಡೋಕೆ ಬನ್ನಿ. ಸರ್, ಇಲ್ಲಿಗೆಲ್ಲ ಮುಕ್ತಾಯ ಆದಂಗಾಯ್ತು. ಆ ಹೆಣಾಲಿಲ್ದಿರೋ ಕೊಲೆ ಕೇಸು ಖತಮ್, ಈ ಮನುಷ್ಯನಿಲ್ದಿರೋ ಮಿಸ್ಸಿಂಗ್ ಕೇಸು ಖತಮ್. ಹೌದು ಪುಟ್ಟಪ್ಪ, ಇಲ್ಲಿಗೆಲ್ಲ ಬಗೆಹರ್ದಂಗಾಯ್ತು. ನೋಡು ನೋಡ, ಇವ್ರನ್ನೆಲ್ಲ ಈ ಕೇಸನ್ನು ಕ್ಲೋಸ್ ಮಾಡಿ ಇವರನ್ನೆಲ್ಲ ಕಳಿಸ್ಕೊಟ್ಬಿಡು. ಓಕೆ ಸರ್. ಮತ್ತೆ ಆ ರೂಮ್ ಓನರ್ ಇದ್ದಾರಲ್ಲ ಅವರಿಗೂ ವಿಷಯ ತಿಳಿಸ್ಬಿಡು. ಸರ್, ಅದೇ ಖುಷಿಲಿ ಪಾರ್ಟಿ ಗಿರ್ಟಿ ಏನಾದ್ರು? ಮಗನೇ, ಮೈಸೂರು ಹುಲಿ ಹತ್ರನೇ ಪಾರ್ಟಿ ಕೇಳ್ತೀಯ ಮಗನೇ? ವನರಾಶಿಯಿಂದ ಆವೃತವಾದ ಈ ಚಂದನಾಪುರವೆಂಬ ಸಾಮ್ರಾಜ್ಯವನ್ನು ಸ್ವತಃ ಕಟ್ಟಿ ಬೆಳೆಸಿದ ನಾನು ಇದರ ಚಕ್ರವರ್ತಿನಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದೇನೆ. ವಾನರ ಕಪಿಸೇನೆಯ ದಾಳಿಗೆ ಧ್ವಂಸಗೊಂಡ ಸ್ವರ್ಣಲಂಕೆಯ ಕುರಿತಾಗಿ ಒಂದು ಕಾಲದ ತವರು ಮನೆ ಎಂಬ ಪ್ರೀತಿಯ ನೆನಪು ನನ್ನಲ್ಲಿ ಉಳಿದಿದೆ. ಆದರೆ ಅಣ್ಣ ರಾವಣ ಅಗಲಿದ ತರುವಾಯ ಮತ್ತೆ ನಾನಲ್ಲಿಗೆ ಹೋಗಲಿಕ್ಕೆ ಇಚ್ಛಿಸಿದವಳಲ್ಲ. ಹೆಣ್ಣೊಬ್ಬಳು ಗಂಡಸಿನ ಆಶ್ರಯದಲ್ಲಿ ಮಾತ್ರ ಬದುಕಬೇಕು ಎಂಬ ಪ್ರಾಚೀನ ನಂಬಿಕೆಯಿಂದ ಈ ಜಗತ್ತು ಹೊರಬರಬೇಕೆಂದು ಬಯಸುವವಳು ನಾನು. ಹಾಗಾಗಿ ನನ್ನದ್ದಾದ ಪರಿಶ್ರಮದಿಂದ ಈ ಹೊಸ ನಾಡೊಂದನ್ನು ನಿರ್ಮಿಸಿಕೊಂಡಿದ್ದೇನೆ. ಇಲ್ಲಿ ಬದುಕುವವರೆಲ್ಲರೂ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಬದುಕಬೇಕು. ಹಾಗಾಗಿ ನಿತ್ಯದಂತೆ ಓಲಗವನ್ನು ಕೊಟ್ಟದ್ದಾಗಿದೆ. ಯಾರಲ್ಲಿ ನಮ್ಮ ರಾಜ್ಯದ ಗಡಿಯನ್ನು ಪ್ರವೇಶಿಸಿದ ಆಗಂತುಕರಿದ್ದರೆ ಅವರನ್ನು ಕರೆತನ್ನಿ ವಿಚಾರಣೆಗೆ ಒಳಪಡಿಸಿ. ಓ, ಯಾರು ನೀನು? ಎಲ್ಲಿಯವನು? ನಮ್ಮ ರಾಜ್ಯವನ್ನು ಪ್ರವೇಶಿಸಲು ಕಾರಣವದೇನು? ಹೊಂದಿಸಿಕೊಂಡಿದ್ದೇನೆ. ನಮ್ಮದು ಇಳೆಯೊಳಗೆ ಹೆಸರುವಾಸಿಯಾದ ಅಯೋಧ್ಯ ನಗರ. ಓಹೋ, ಅಖಂಡ ಭೂಮಂಡಲದಲ್ಲಿ ಸಾರ್ವಭೌಮನೆಂದು ಖ್ಯಾತಿ ಬೆತ್ತ ಶ್ರೀರಾಮಚಂದ್ರ ನನ್ನ ಅಣ್ಣ. ಓಹೋ,
ಕಸನೊಬ್ಬನ ನಿಂದನೆಯ ಮಾತನ್ನು ಕೇಳಿ ತುಂಬು ಗರ್ಭಿಣಿ ಅತ್ತಿಗೆಯಾದ ಸೀತಾ ಮಾತೆಯನ್ನು ಕಾಡಿಗೆ ಬಿಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಓಹೋ, ಆ ದುರಂತವನ್ನು ಚಿಂತಿಸುತ್ತಾ ಬಂದದ್ದರಿಂದ ಮಾರ್ಗಗತಿಯ ಬಗ್ಗೆ ಅರಿಯದೆ ನನ್ನಿಂದ ಪ್ರಮಾದವಾಗಿ ನಿಮ್ಮ ವನ ಪ್ರದೇಶವನ್ನು ಪ್ರವೇಶ ಮಾಡಿದೆ. ಕಾಲನ ಪರಿಭ್ರಮಣೆಯ ಗತಿಯನ್ನಾಗಲಿ ಅದು ಸಾಗುವ ದಿಕ್ಕಿನ ಪರಿಯನ್ನಾಗಲಿ ಊಹಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ನನ್ನ ಪ್ರೇಮ ನಿವೇದನೆಯನ್ನು ತಿರಸ್ಕರಿಸಿ ನನ್ನ ಅಂಗಚ್ಛೇದನ ಮಾಡಿದ ಲಕ್ಷ್ಮಣ ಇಂದು ನನ್ನೆದುರು ವಿಚಾರಣೆಗಾಗಿ ನಿಂತಿದ್ದಾನೆ. ಎಲೈ ಲಕ್ಷ್ಮಣ, ಪ್ರಾಯಶಃ ನೀನು ನನ್ನನ್ನು ಗುರುತಿಸಲಾರೆ. ಕಾರಣ ನನ್ನ ಮುಖದ ಮೂಗಿನ ಕಲೆ ಮಾಗಿದೆ, ಆದರೂ ಅದರ ನೋವಿನ ಸೆಲೆಯೊಂದು ಗುಪ್ತಗಾಮಿನಿಯಾಗಿ ನನ್ನೊಳಗೆ ಹರಿಯುತ್ತಲೇ ಇದೆ. ಮೂಗಿನ ಕಲೆ ಹಾ, ಅಂದರೆ ಶೂರ್ಪನ ಕಾಲವೇ ನೀನು? ಹೌದು, ಲಂಕಾಧಿಪ ರಾವಣನ ತಂಗಿ. ಹಾ, ಹಿಂದೆ ನನ್ನಿಂದ ಶಿಕ್ಷೆಗೆ ಒಳಪಟ್ಟವಳು. ಹೌದು. ಶೂರ್ಪನಕ, ಹಾ, ನಾನಿಂದು ನಿನ್ನ ಆಸ್ಥಾನದಲ್ಲಿ ತಪ್ಪಿತಸ್ಥನಾಗಿ ನಿಂತಿದ್ದೇನೆ. ಹಾ, ಪ್ರಾಯಶಃ ನೀನು ಸೇಡನ್ನು ತೀರಿಸಿಕೊಳ್ಳುವ ಈ ಸುಸಂಧಿಯನ್ನು ಬಿಡಲಿಕ್ಕಿಲ್ಲ ಅಂತ ಕಾಣ್ತದೆ. ಲಕ್ಷ್ಮಣ, ನೀನು ಮಾತನಾಡುತ್ತಿರುವುದನ್ನು ನೋಡಿದರೆ ಈ ಕಾಲ ನಿನ್ನನ್ನು ಮಾಗಿಸಿಲ್ಲ ಅಂತ ಭಾಸವಾಗ್ತಾ ಇದೆ. ನಮ್ಮ ವಯಸ್ಸು ಹೆಚ್ಚಾದಂತೆ ನಮ್ಮ ಜೀವನಾನುಭವಗಳು ನಮ್ಮನ್ನು ಪರಿಪಕ್ವಗೊಳಿಸಿದರೆ ನಾವು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ನಿಜ. ಏನಂದೆ ನೀನು? ನಿನ್ನನ್ನು ಶಿಕ್ಷಿಸುವುದೇ ಅದರ ಅಗತ್ಯವೂ ನನಗಿಲ್ಲ, ಅದರ ಆಸಕ್ತಿಯೂ ನನಗಿಲ್ಲ. ಒಳ್ಳೆ ಲಕ್ಷ್ಮಣ, ನಾವು ದಾನವರು, ಹೊರನೋಟದಲ್ಲಿ ರಾಕ್ಷಸರೇ, ನಾನು ಅದನ್ನು ಒಪ್ಪಿಕೊಳ್ತೇನೆ. ಆದರೆ ನೀವು ಮಾನವರು, ಹೊರನೋಟದಲ್ಲಿ ಸೊಬಗರು, ಆದರೆ ಒಳಗೆ ಅದು ಹೇಗೂ ಇರಲಿ ಬಿಡು. ನೀವುಗಳು ಅಯೋಧ್ಯೆಯಲ್ಲಿ ಈ ಹಿಂದೆ ಹೇಗೆ ಬದುಕಿದ್ದೀರೋ ಅಥವಾ ಜೀವನದಲ್ಲಿ ಯಾವ ಅನುಭವಗಳನ್ನು ಗಳಿಸಿಕೊಂಡಿದ್ದೀರೋ ನನಗೆ ತಿಳಿಯದು. ಆದರೆ ನಾನು ಮಾತ್ರ ಒಂದು ಮಟ್ಟದ ತಿಳಿವನ್ನು ಒಳಗಿಳಿಸಿಕೊಂಡಿದ್ದೇನೆ. ಪ್ರೇಮದ ಆಸೆ ಹೊತ್ತು ನಿಂತ ಹೆಣ್ಣಿನ ಅಂಗ ಕತ್ತರಿಸುವ ಸಂಸ್ಕಾರ ನಿನ್ನದಾಗಿತ್ತು. ಆದರೆ ನಿನ್ನನ್ನು ಕ್ಷಮಿಸಿ ನಿನ್ನ ಘತವನ್ನು ಉಪೇಕ್ಷಿಸಿ ಕಳಿಸಬಲ್ಲ ಹೃದಯ ವೈಶಾಲ್ಯತೆ ಇಂದು ನನಗಿದೆ. ಅಂದು ನಿನ್ನೆದುರು ನಿಂತ ಶೂರ್ಪನಖಿಯ ಉದ್ದೇಶ ಬೇರೆಯೇ ಆಗಿತ್ತು. ಆದರೆ ಇಂದು ನನಗೆ ಸಾಧಿಸಲಿಕ್ಕೆ ಬಹಳಷ್ಟು ಸಂಗತಿಗಳಿದ್ದಾವೆ. ಒಳ್ಳೆಯ ವಿಚಾರ. ಹಾಗೆ ಇನ್ನೊಂದು ಮಾತು ಲಕ್ಷ್ಮಣ, ಹೇಳು. ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆ ಬಿಟ್ಟು ಬಂದಿದ್ದೇನೆ ಎಂದು ಹೇಳುತ್ತಾ ಇದ್ದೀಯ. ಹೌದು. ಅಲ್ಲಯ್ಯ, ಲಂಕೆಯಲ್ಲಿಯೇ ಅಗ್ನಿ ಪ್ರವೇಶದ ಮೂಲಕ ತನ್ನ ಶೀಲಕ್ಕೆ ರುಜುವಾತು ನೀಡಿದ ಆಕೆಯನ್ನು ಒಪ್ಪಿ ನಿನ್ನಣ್ಣ ಕೂಡಿದ ಬಳಿಕವೇ ಆಕೆಯ ಗರ್ಭದಲ್ಲಿ ನಿಮ್ಮ ವಂಶದ ಕುಡಿ ಒಡಮೂಡಿದೆ. ಆ ನಂತರದಲ್ಲಿ ನೀವು ಪರನಿಂದನೆಯನ್ನು ಮನ್ನಿಸಿ ಆಕೆಯನ್ನು ಕಾಡಿಗೆ ಕಳಿಸ್ತೀರಿ ಎಂದಾದರೆ ಇದು ಎಷ್ಟು ಸರಿ? ಇದು ಸೀತೆಯ ಪ್ರಶ್ನೆ, ಇದನ್ನು ಸೀತೆಯೇ ಕೇಳಬೇಕು. ಆದರೆ ಲಕ್ಷ್ಮಣ, ಮುಂದೊಂದು ದಿನ ನಿಮ್ಮ ರಾಜ್ಯದಲ್ಲಿ ಹೀಗೆ ಹೆಣ್ಣೊಬ್ಬಳನ್ನು ಹೊತ್ತು ಗೊತ್ತಿಲ್ಲದೆ ಹೊರಗೆ ಹಾಕುವ ಪ್ರಸಂಗ ಬಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಕಾಡಿನಲ್ಲಿ ಬಿಡಬೇಡ, ನನ್ನ ರಾಜ್ಯಕ್ಕೆ ಕಳಿಸಿಕೊಡು. ಇಲ್ಲಿ ಹೆಣ್ಣೊಬ್ಬಳು ನಿಶ್ಚಿಂತೆಯಿಂದ ಜೀವನ ನಡೆಸಬಹುದು. ಅಲ್ಲದೆ ಯಾರದ್ದೋ ಮಾತನ್ನು ಕೇಳಿ ಹೊರಗಟ್ಟುವ ಗಂಡಂದಿರ ಭಯ ನನ್ನ ರಾಜ್ಯದ ಯಾವ ಸ್ತ್ರೀಯರಿಗೂ ಇಲ್ಲ. ಸ್ತ್ರೀಯರಿಗೆ ಅಂತಹದ್ದೊಂದು ರಕ್ಷಣೆಯನ್ನು ನೀಡಲಾಗದಿದ್ದರೆ ಅದಾವ ರಾಮರಾಜ್ಯವಯ್ಯ ನಿಮ್ಮದು? ಶೂರ್ಪನಖ, ಮೆಚ್ಚಿದೆ ನಿನ್ನ ವಾಕ್ಚಾತುರ್ಯವನ್ನು. ನಿನ್ನ ಮನಸ್ಸಿನಲ್ಲಿ ಕೂಡ ರಾಮರಾಜ್ಯದ ಕಲ್ಪನೆ ಇದೆಯಲ್ಲ, ಮೆಚ್ಚಬೇಕಾದದ್ದೇ. ಶೂರ್ಪನಖ, ನಾನೊಂದು ವಿಚಾರವನ್ನು ನಿನಗೂ ಹಾಗೂ ನಿನ್ನ ಮೂಲಕ ಈ ನಾಡಿಗೆ ತಿಳಿಸಬೇಕೆಂದಿದ್ದೇನೆ. ಏನದು? ನೀನಂದುಕೊಂಡಂತೆ ನನ್ನ ಅಣ್ಣ ಶ್ರೀರಾಮಚಂದ್ರನಿಗೆ ಅತ್ತಿಗೆ ಸೀತಾ ಮಾತೆಯ ಶೀಲದ ಮೇಲೆ ಯಾವುದೇ ಸಂಶಯ ಇರಲಿಲ್ಲ. ಮತ್ತೆ ಇಷ್ಟೇ ಅಲ್ಲ, ನನ್ನ ಅಣ್ಣನ ಘನತೆಯ ಬಗ್ಗೆ ನಿನಗೇನು ಗೊತ್ತು? ನನ್ನ ಅಣ್ಣ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ, ಪಿತೃವಾಕ್ಯ ಪರಿಪಾಲಕ. ನನ್ನ ಅಣ್ಣನನ್ನು ಈ ನಾಡಿನ ಜನರು ಇಂದಿಗೂ ಕೂಡ ಸೀತಾರಾಮನೆಂದೇ ಸಂಬೋಧಿಸುತ್ತಾರೆ. ನನ್ನ ಅಣ್ಣ ಹೇಗೆ ಸೀತಾರಾಮನು ಹಾಗೆ ರಾಜಾರಾಮನು ಹೌದು. ರಾಜನಾದವನು ನಾಡಿನ ಪ್ರಜೆಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅದನ್ನು ಉಳಿಸಿಕೊಳ್ಳುವುದು ಕೂಡ ಆದ್ಯ ಕರ್ತವ್ಯ ಆಗಿರುತ್ತದೆ. ಶೂರ್ಪನಖ ಕೇವಲ ಒಬ್ಬ ಅಗಸನ ನಿಂದನೆಯ ಮಾತನ್ನು ಕೇಳಿದ್ದಲ್ಲ, ಮತ್ತೆ ಅಯೋಧ್ಯ ನಗರದ ಅಂಗಡಿ ಮುಂಗಟ್ಟುಗಳಲ್ಲಿ ಜನರು ನಾನಾ ರೀತಿಯಲ್ಲಿ ನಿಂದನೆಯ ಮಾತುಗಳನ್ನಾಡುತ್ತಿದ್ರು. ಹಾಗಾಗಿ ತನ್ನ ನೋವನ್ನು ನುಂಗಿಕೊಂಡು ಪ್ರೀತಿಯ ಪತ್ನಿ ಅತ್ತಿಗೆ ಸೀತಾ ಮಾತೆಯನ್ನು ಕಾಡಿಗೆ ಬಿಟ್ಟು ಬರಲು ನನ್ನನ್ನು ಕಳುಹಿಸಿದನೇ ವಿನಃ ಬೇರಾವುದೇ ಉದ್ದೇಶದಿಂದ ಅಲ್ಲ. ಶೂರ್ಪನಖ, ಅವರಿಬ್ಬರ ನಡುವಿನ ದಾಂಪತ್ಯ ಜೀವನಕ್ಕೆ 14 ವರ್ಷ ವನವಾಸದಲ್ಲಿದ್ದು ಜ್ವಲಂತ ಸಾಕ್ಷಿಯಾಗಿದ್ದವನು ಈ ಲಕ್ಷ್ಮಣ. ಅವರಿಬ್ಬರ ಹಗಲುವಿಕೆ ನೋವಿನ ಅಗಾಧತೆ ನನಗಷ್ಟೇ ಅರ್ಥವಾಗಲು ಸಾಧ್ಯ, ಅನ್ಯರಿಗೆಲ್ಲ ಅದು ಅರ್ಥವಾಗದು ಬಿಡು.
ಅಲ್ಲ, ಈ ಪ್ರಪಂಚದಲ್ಲಿ ಯಾವ ಪುಣ್ಯಾತ್ಮರನ್ನು ಬಿಟ್ಟಿದೆ ಹೇಳಿ ಅಪಪ್ರಚಾರ ಎನ್ನುವುದು? ಕೈಲಾಗದ ಹೇಡಿಯ ಕಟ್ಟ ಕಡೆಯ ಆಯುಧವೇ ಅಪಪ್ರಚಾರ. ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳುವವನಲ್ಲ. ಶೂರ್ಪನಖ, ಒಂದು ವಿಚಾರ ನಿನಗೆ ನೆನಪಿರಲಿ. ಈ ಜಗತ್ತಿನಲ್ಲಿ ನನ್ನ ಅಣ್ಣನನ್ನು ದ್ವೇಷಿಸಲಿ ಪೂಜಿಸಲಿ ಅದು ಅವರಿಗೆ ಬಿಟ್ಟದ್ದು. ಆದರೆ ನನ್ನ ದೇವರ ಗುಟ್ಟು ನನಗಷ್ಟೇ ತಿಳಿದಿದೆ, ಅನ್ಯರಿಗದು ಅರ್ಥವಾಗುವುದಿಲ್ಲ. ಒಂದು ಮಾತು ಶೂರ್ಪನಖ, ಅತ್ತಿಗೆ ಸೀತಾಮಾತೆಯ ಜೀವನದ ಬಗ್ಗೆ ಇಷ್ಟೆಲ್ಲ ಮರುಕ ವ್ಯಕ್ತಪಡಿಸಿದೆಯಲ್ಲ, ಒಂದು ವಿಚಾರವನ್ನು ನೀನು ಮರೆತಂತೆ ಕಾಣುತ್ತದೆ. ಏನದು? ಹೆಣ್ಣಿನ ಮೇಲಾಗುವ ದೌರ್ಜನ್ಯಗಳಿಗೆ ಎಲ್ಲಾ ಸಂದರ್ಭದಲ್ಲಿ ಗಂಡು ಕಾರಣ ಅಲ್ಲ ಶೂರ್ಪನಖ. ಅದೆಷ್ಟೋ ಕಾರಣದಲ್ಲಿ, ಅದೆಷ್ಟೋ ಸಮಯದಲ್ಲಿ ಹೆಣ್ಣಿನ ಘೋರ ದುರಂತಗಳಿಗೆ ಕಾರಣ ಒಬ್ಬಳು ಹೆಣ್ಣು ಕೂಡ ಆಗಿರ್ತಾಳೆ. ಯಾಕೆ? ನನ್ನ ಅತ್ತಿಗೆ ಸೀತಾಮಾತೆಯ ಜೀವನದ ಘೋರ ದುರಂತಗಳಿಗೆ ಕಾರಣ ಕೂಡ ಒಬ್ಬಳು ಹೆಣ್ಣಲ್ವೇ? ಆ ಹೆಣ್ಣು ಬೇರಾರು ಅಲ್ಲ, ನೀನೇ ಅನ್ನುವುದನ್ನು ಮರೆಯಬೇಡ ಶೂರ್ಪನಖ. ಲಕ್ಷ್ಮಣ, ನೀನು ಹೇಳಿದ್ದನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ಫಲಹೊತ್ತ ಮರವನ್ನ, ಗರ್ಭಹೊತ್ತ ಸ್ತ್ರೀಯನ್ನು ಪೂಜಿಸುವ ನೆಲಮೂಲ ಸಂಸ್ಕೃತಿಯವರು ನಾವು. ನಮಗೆ ಮಂತ್ರಪಠಣ ಗೊತ್ತಿಲ್ಲ, ಆದರೆ ಮಾನವೀಯತೆ ಇದೆ. ಇದನ್ನು ನಿನ್ನ ಅಣ್ಣನಿಗೂ ಹಾಗೂ ನಿನ್ನ ಅಣ್ಣನನ್ನು ಅನುಸರಿಸುವ ಉಳಿದ ಅರಸಕುಮಾರರಿಗೂ ತಿಳಿಸಿಬಿಡು. ಕಾಡಿನಲ್ಲಿಯ ಸೀತೆಯನ್ನು ಅವಳ ದೈವವೇ ಕಾಯುವುದು, ಅದು ವಿಧಿ ಲಿಖಿತ. ಹಾಗೆಯೇ ಲಕ್ಷ್ಮಣ, ಹೇಳು, ಅಂತೂ ಅಶಾಶ್ವತವಾಗಿದ್ದ ಆ ಮಾಯಾಶೂರ್ಪಣಿಕೆಯ ರೂಪವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕೆಂಬ ತುಂಬ ಹಂಬಲದಿಂದ ರಂಗಸ್ಥಳದಿಂದ ಓಡಿ ಹೋದ ನಾನು ನಾನಾ ಚಿಕಿತ್ಸೆಗೂ ಒಳಪಟ್ಟಿದ್ದೆ. ನನ್ನನ್ನು ನಾನು ಚಂದ್ರಮುಖಿಯಾಗಿ ಮಾರ್ಪಾಟುಗೊಂಡಿದ್ದೆ. ಆದರೆ ಕಾಲಕ್ರಮೇಣ ಮೈ ಮೇಲಿನ ರೋಮಗಳು ಮತ್ತೆ ಚಿಗುರಲಾರಂಭಿಸಿತು, ತೆಳ್ಳಗಿನ ದೇಹ ಮತ್ತೆ ದಪ್ಪವಾಯಿತು, ರೇಷ್ಮೆಯಂತಹ ಕೂದಲು ಮತ್ತೆ ಹೊರಟಾಗಲಾರಂಭಿಸಿತು. ಆಗ ನನಗನ್ನಿಸಿದ್ದು ಏನು ಗೊತ್ತಾ? ಈ ಮುಖದ ಸೌಂದರ್ಯವೆಂಬುದು ಕ್ಷಣಿಕ ಸುಖ ಎಂದು. ನಿಜ. ಹಾಗಾಗಿ ಮುಖದ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯವೇ ಶ್ರೇಷ್ಠ ಎಂದು ನನ್ನ ಅರಿವಿಗೆ ಬಂದಿದೆ. ಆದ್ದರಿಂದ ಹಳೆಯ ರಾಕ್ಷಸ ಗುಣಗಳೆಲ್ಲ ಅಳಿದು ಮನದಲ್ಲಿ ಸಾತ್ವಿಕ ಗುಣಗಳು ಗಟ್ಟಿಯಾಗಿ ನೆಲೆಗೊಂಡಿದ್ದಾವೆ. ಹಾಗೆ ಇನ್ನೊಂದು ಮಾತು ಲಕ್ಷ್ಮಣ, ಹೇಳು, ನಾನು ಹೇಗೆ ಆ ಬಡ ಕಲಾವಿದನಿಂದ ಹೊರಬಂದ ಪಾತ್ರವೋ, ನೀವುಗಳು ಕೂಡ ಶಂಖಚಕ್ರ ಗದಾಧಾರಿಯಾದ ಆ ಮಹಾನ್ ಕಲಾವಿದನಿಂದ ಹೊರಬಂದ ಪಾತ್ರಗಳೆಂಬುದು ನನಗೆ ತಿಳಿದಿದೆ. ನೀವು ಬಂದ ಕಾರ್ಯ ಮುಗಿದ ನಂತರ ಈ ವೇಷವನ್ನು ಅಳಿಸಿ ಇಲ್ಲಿಂದ ಹೊರಡಲೇಬೇಕು. ಹಾಗಿರುವಾಗ ನಮ್ಮನ್ನಾಡಿಸುವ ಜಗನ್ನಾಟಕ ಸೂತ್ರಧಾರಿಯೊಬ್ಬ ಮೇಲಿರುವಾಗ ಇಲ್ಲಿ ನಾನು ನೀವು ಎಲ್ಲರೂ ಪಾತ್ರಧಾರಿಗಳು ಮಾತ್ರ. ಇದು ದೇವನಾಟವು ನೋಡು, ಇದು ದೇವನಾಟವು ನೋಡು, ಇದು ಜೀವಾನುಭವದ ಹಾಡು. ಈ ಜಗವೇ ವಿಚಿತ್ರದ ಗೂಡು, ಎಚ್ಚರದಿಂದ ಎಲ್ಲೆಡೆ ನೋಡು. ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೆರಗಾಗಿಸಿ ನಿಂತು ನೋಡಿ ನಗುವ ವಿಧಿಯೋ. ಇದು ದೇವನಾಟವು ನೋಡು, ಇದು ಜೀವಾನುಭವದ ಹಾಡು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪ್ರವಾಹ ಪ್ರದೇಶದಲ್ಲಿ ಕಾರ್ಯನಿರತವಾಗಿದೆ. ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಸ್ವಯಂ ಸೇವಕರು ಪ್ರವಾಹ ಎದುರಿಸಿದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ, ಹೊನ್ನಾವರ, ಅಂಕೋಲಾ ಸೇರಿದಂತೆ ಹಲವೆಡೆ ಹಗಲಿರುಳು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಂಡದ ಸದಸ್ಯರು ನೆರೆಯಿಂದ ಜಲಾವೃತಗೊಂಡ ಮನೆಗಳಿಂದ ಜನರನ್ನ ಕ್ಷಿಪ್ರವಾಗಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವುದು, ಮನೆಗೆ ರಸ್ತೆಗೆ ಬಿದ್ದ ಮರಗಳನ್ನ ತೆರವುಗೊಳಿಸುವುದು ಮತ್ತು ಗುಡ್ಡ ಕುಸಿತಗೊಂಡ ಕಡೆಗಳಲ್ಲಿ ಮಣ್ಣು ತೆರವುಗೊಳಿಸುವುದು ಹೀಗೆ ಹಲವು ಕಾರ್ಯಾಚರಣೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಎಸ್ಬಿಐ ತಿರುವನಂತಪುರ ಸರ್ಕಲ್ ಜೊತೆಗೆ ಒಪ್ಪಂದವನ್ನ ನವೀಕರಣ ಮಾಡಿಕೊಂಡಿದೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆ ಯೋಜನಾ ವ್ಯಾಪ್ತಿಯಲ್ಲಿ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿನ ವ್ಯವಹಾರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಿರುವನಂತಪುರ ಸರ್ಕಲ್ ಇವರೊಂದಿಗೆ ಒಪ್ಪಂದ ನವೀಕರಣ ಮಾಡಿಕೊಂಡಿದೆ. ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಹಾಗೂ ಬ್ಯಾಂಕಿನ ಉಪವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಟಿ.ಕೆ. ಲೋಕನಾಥ್ ಇವರು ನವೀಕೃತ ಒಪ್ಪಂದ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭ ಯೋಜನೆಯ ಹಾಗೂ ಬ್ಯಾಂಕಿನ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಬಸರಾಳು ಪ್ರದೇಶದಲ್ಲಿ ಯಂತ್ರಶ್ರೀ ತಾಂತ್ರಿಕ ತರಬೇತಿ ಕಾರ್ಯಾಗಾರ ನೆರವೇರಿತು. ಮಂಡ್ಯ ಜಿಲ್ಲೆಯ ಬಸರಾಳು ನಾಟಿ ಯಂತ್ರ ಬ್ಯಾಂಕ್ ವ್ಯಾಪ್ತಿಯ ಯಂತ್ರಶ್ರೀ ಯೋಧರು, ಯಂತ್ರ ಚಾಲಕರು ಮತ್ತು ರೈತರಿಗೆ 1 ದಿನದ ತಾಂತ್ರಿಕ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಆಯೋಜಿಸಲಾಯಿತು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.